ನೆರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ KSನ ಹೊಸ ಬ್ಯಾಚ್ನ ಓರಿಯೆಂಟೇಷನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸೌಜನ್ಯ ನಿತ್ಯಾನಂದ ನಾಯಕ್ ಅವರು ಸದ್ಯಕ್ಕೆ CTO ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇಂಡಿಯಾ ಫಾರ್ IAS ಕಡೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಸಂಸ್ಥೆಯ CEO ಆಗಿ ಕಾರ್ಯನಿರ್ವಹಿಸತಕ್ಕಂತಹ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ KS ಹೊಸ ಬ್ಯಾಚ್ನ ಓರಿಯೆಂಟೇಷನ್ನ ವಿಶೇಷತೆ ಏನಂತಂದ್ರೆ, ಇಲ್ಲಿ ಹೊಸದಾಗಿ ಈ ಬ್ಯಾಚ್ಗೆ ಜಾಯ್ನ್ ಆಗಬೇಕಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದರ ಜೊತೆಗೆ ಆಲ್ರೆಡಿ KS ಕೋಚಿಂಗ್ ತಗೊಂಡಿರುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದೀರಾ, KS ಕೋಚಿಂಗ್ ತಗೊಳ್ತಾ ಇರೋ ವಿದ್ಯಾರ್ಥಿಗಳು ಕೂಡ ಇದ್ದೀರಾ. ಸೊ ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಲ್ಲಿ ಯಾಕೆ ನೀವು ಆಲ್ರೆಡಿ ಕೆಲವೊಂದು ಓರಿಯೆಂಟೇಷನ್ ಆಗಿದ್ರು ಕೂಡ ಯಾಕೆ ಬನ್ನಿ ಅಂತ ಹೇಳಿದ್ವಿ ಅಂತಂದ್ರೆ, ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಏನಂತಂದ್ರೆ ಒಂಥರ KS ನೋಟಿಫಿಕೇಶನ್ಗಳ ಪರ್ವ ನಡೀತಾ ಇದೆ. ಈಗ ಮುಂದೆ ಈ ಬರುವಂತಹ ವಿದಿನ್ 1 or 2 weeks ಅಲ್ಲಿನೇ KPSC ಅವರು ಅತಿ ದೊಡ್ಡ ಒಂದು ನೋಟಿಫಿಕೇಶನ್, KPSC ಹಿಸ್ಟ್ರಿಯಲ್ಲೇನೆ ಒಂದು ತುಂಬಾ ದೊಡ್ಡ ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾ ಇದ್ದಾರೆ. ಸೊ ಆ ನಿಟ್ಟಿನೊಳಗಡೆ ನಿಮ್ಮ ತಯಾರಿ ಯಾವ ರೀತಿ ಇರಬೇಕು, ಹಾಗೂ ಈ ನೋಟಿಫಿಕೇಶನ್ ಅನ್ನ ಎಷ್ಟು ಸೀರಿಯಸ್ ಆಗಿ ತಗೋಬೇಕು, ನೀವು ಸ್ಟ್ರಾಟಜಿ ಏನು, ಈ ಎಲ್ಲ ಕುರಿತಾದಂತಹ ಮಾಹಿತಿಯನ್ನ ನಿಮಗೆ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಲ್ಲಿ ಕೊಡಲಾಗುತ್ತೆ. ಸೊ ಮೊದಲನೇದಾಗಿ ಹೇಳೋದಾದ್ರೆ, ಇಂಡಿಯಾ ಫಾರ್ IAS ಅಕಾಡೆಮಿ ಕಳೆದ ಹಲವಾರು ವರ್ಷಗಳಿಂದ KS ಮತ್ತು IAS ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಅನ್ನ ನೀಡಿ ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಆಫೀಸರ್ಸ್ಗಳು ಇಲ್ಲಿಂದ ಹೋಗಿದ್ದಾರೆ. ಸೊ ಸಮಾಜಕ್ಕೆ ಒಳ್ಳೊಳ್ಳೆಯ ಆಫೀಸರ್ಗಳನ್ನ ಕೊಡುವಂತಹ ಕಾರ್ಯದಲ್ಲಿ ಇಂಡಿಯಾ ಫಾರ್ IAS ತೊಡಗಿದೆ ಕಳೆದ 3-4 ವರ್ಷಗಳಿಂದ. ಸೊ ಈ ಸಂಸ್ಥೆ ಶುರು ಮಾಡಬೇಕಾದ್ರೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ಶುರು ಮಾಡಲಾಗಿದೆ. ಉದ್ದೇಶ ಏನಂತಂದ್ರೆ, ಮೊದಲನೇದಾಗಿ ಸಮಾಜಕ್ಕೆ ನಿಷ್ಠಾವಂತ ಅಧಿಕಾರಿಗಳನ್ನ ಕೊಡೋದಾಗಿರ್ಬೋದು, ಅದರ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂತಹ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳೇನಿದ್ದಾರೆ, ಸೊ ಅಂತಹ ಮಕ್ಕಳಿಗೆ ಸಹಾಯ ಆಗಲಿ ಅಂತಂದ್ಬಿಟ್ಟು ಅತಿ ಕಡಿಮೆ ಬೆಲೆಯಲ್ಲಿ, ಅಫೋರ್ಡಬಲ್ ಆಗುವಂತಹ ಬೆಲೆಯಲ್ಲಿ ಉತ್ತಮವಾದಂತಹ ಕೋಚಿಂಗ್ ನ ನೀಡಬೇಕನ್ನುವಂಥ ಗುರಿಯೊಂದಿಗೆ ಈ ಸಂಸ್ಥೆ ಶುರುವಾಗಿದೆ. ಸೊ ಈ ನಿಟ್ಟಿನೊಳಗಡೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಬೇಕಂತ ನಮ್ಮ ಸಂಸ್ಥೆಯ CEO ಆದಂತಹ ಶ್ರೀನಿವಾಸ್ ಸರ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಾವೆಲ್ಲ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಯಾಕೆಂದರೆ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ಇಂಡಿಯಾ ಫಾರ್ IAS ಅಕಾಡೆಮಿ ಪ್ರಾರಂಭದಲ್ಲಿ ಎಕ್ಸ್ಕ್ಲೂಸಿವ್ಲಿ IASಗೆ ಕೋಚಿಂಗನ್ನು ನಮ್ಮ ಮಕ್ಕಳಿಗೆ ಕನ್ನಡದ ನೆಲದಲ್ಲೇ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ನಾವು ಸ್ಥಾಪನೆ ಮಾಡಿದ್ವಿ. ಕಾರಣ, ನಮ್ಮ ಕರ್ನಾಟಕದಿಂದ ಮಕ್ಕಳು ದೆಹಲಿ, ಹೈದರಾಬಾದ್ ಮತ್ತಿತರ ನಗರಗಳಿಗೆ ಹೋಗ್ತಾ ಇದ್ದಾರೆ ಸಿವಿಲ್ ಸರ್ವಿಸ್ ಕೋಚಿಂಗ್. ಬೇರೆ ನಗರಗಳಿಗೆ ಹೋದರೆ ನಿಮಗೆಲ್ಲ ಗೊತ್ತಿದೆ ಎಷ್ಟು ವೆಚ್ಚ ಬರುತ್ತೆ, ವೆದರ್ ಜೊತೆ ಎಷ್ಟೆಲ್ಲ ನಾವು ಸ್ಟ್ರಗಲ್ ಮಾಡಬೇಕಾಗಿ ಬರ್ತದೆ, ಎಷ್ಟು ಹೆಲ್ತ್ ಇಶ್ಯೂಸ್ ಎಲ್ಲ ಇರ್ತದೆ ಅನ್ನುವಂಥದ್ದನ್ನು ನೀವೆಲ್ಲ ಕೇಳಿ ತಿಳ್ಕೊಂಡಿದ್ದೀರಿ. ಆದರೆ ನಮ್ಮ ಮಕ್ಕಳು ಒಂದು ಕೈಗೆಟುಕುವ ದರದಲ್ಲಿ ಒಂದು ಗುಣಮಟ್ಟದ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ಇದೇ ನೆಲದಲ್ಲಿ ಸಿಗಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಾವು ಇಂಡಿಯಾ ಫಾರ್ IAS ಅಂತ ಇದಕ್ಕೆ ಟೈಟ್ಲನ್ನು ಕೊಟ್ಟು ನಾವು ಪ್ರಾರಂಭ ಮಾಡಿದ್ವಿ. ತದನಂತರ ಎಷ್ಟೋ ಜನ ಮಕ್ಕಳು, ಇಲ್ಲ ಸರ್, ನಮಗೆ KSಗೂ ಕೂಡ ನೀವು ಒಂದು ವಿಂಗ್ ಮಾಡಬೇಕು, KSಗೂ ಕೂಡ ನೀವು ತರಬೇತಿಯನ್ನು ಕೊಡಬೇಕು. ಯಾಕೆಂದರೆ ಇಂಡಿಯಾ ಫಾರ್ IAS ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಟೀಮ್ ಏನಿದೆ, ಅವರು UPSC ಮತ್ತು KPSC ಎರಡಕ್ಕೂ ಕೂಡ ಮಲ್ಟಿಪಲ್ ಇಂಟರ್ವ್ಯೂ ಕೊಟ್ಟಿರ್ತಕ್ಕಂತಹ ಅತ್ಯಂತ ಪ್ರತಿಭಾನ್ವಿತರ ತಂಡ ಇತ್ತು.
ಸೊ ಹಾಗಾಗಿ ನಮ್ಮ ಸ್ಪರ್ಧಾರ್ಥಿಗಳ ಒಂದು ಕೋರಿಕೆ ಮೇರೆಗೆ KS ವಿಂಗನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಲಾಸ್ಟ್ ನೋಟಿಫಿಕೇಷನ್ನಲ್ಲಿ ನಮ್ಮ ಸೌಜನ್ಯ ಅವರು KPSC ಕದನ ಬರೆದಿದ್ರು ಅಂತ ಕಾಣಿಸುತ್ತೆ. ಬರೆದಿದ್ರೆ ಅದಕ್ಕೆ ಬರೆದಿರಲಿಲ್ಲ, ಅದಕ್ಕೆ ಮೊದಲೇ ಬರೆದಿದ್ರಿ. ಆ ಸಂದರ್ಭದಲ್ಲಿ ನಾವು ಅಕಾಡೆಮಿ ಪ್ರಾರಂಭ ಮಾಡಿದಂಥ ದಿನಗಳಲ್ಲಿ ತುಂಬ ಜನ ಮಕ್ಕಳು ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ. ಮೇನ್ಸ್ಗೆ ಓರಿಯೆಂಟೇಷನ್ ಇಲ್ಲ, ಮೇನ್ಸ್ಗೆ ಟೆಸ್ಟ್ ಸೀರೀಸ್ ಇಲ್ಲ, ಮೇನ್ಸ್ಗೆ ಯಾವ ರೀತಿ ನಾನು ಬರಿಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾವು KPSC ಕದನ ಅಂತೇಳಿ ಒಂದು ಟೈಟ್ಲನ್ನು ಇಟ್ಟು ಮೈನ್ಸ್ ಟೆಸ್ಟ್ ಸೀರೀಸನ್ನು ಪ್ರಾರಂಭ ಮಾಡಿದ್ವಿ. ಅದು ಆಲ್ಮೋಸ್ಟ್ ಸುಮಾರು 100 ದಿನಗಳ ಕಾಲ ಇತ್ತು. ಆ KPSC ಕದನ ನಿಜವಾಗ್ಲೂ ಹೇಳಬೇಕು ಅಂದರೆ ಒಟ್ಟು ಟೀಮು, ಇಂಡಿಯಾ ಫಾರ್ IASನ ಒಟ್ಟು ಟೀಮ್, ಕೆಲವರು ಕ್ವಶನ್ ಫ್ರೇಮ್ ಮಾಡ್ತಿದ್ದಾರೆ, ಕೆಲವರು ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ದಾರೆ, ಮತ್ತೊಂದು ಟೀಮು ಇವ್ಯಾಲ್ಯೂಯೇಷನ್ ಮಾಡ್ತಿದೆ, ಇನ್ನೊಂದು ಟೀಮ್ ಫೀಡ್ಬ್ಯಾಕ್ ಕೊಡ್ತಿದೆ, ಮತ್ತೊಂದು ಟೀಮ್ ಕ್ಲಾಸ್ ಮಾಡ್ತಿದ್ದಾರೆ. ಈ ಥರ ಬೇರೆ ಬೇರೆ ತಂಡಗಳಾಗಿ ರಚನೆ ಮಾಡಿ ಫ್ಯಾಕಲ್ಟಿ ಮತ್ತು ಯಾರು ಗೈಡ್ ಮಾಡ್ತಾರೆ ಅವರನ್ನು ವ್ಯವಸ್ಥಿತವಾಗಿ 100 ದಿನಗಳ ಕಾಲ ಆ KPSC ಕದನ ಟೆಸ್ಟ್ ಸೀರೀಸನ್ನು ನಾವು ಮಾಡಿದ್ವಿ. ಸುಮಾರು 100 ದಿನಗಳ ಕಾಲ ಇಡೀ ಒಟ್ಟು ಇಂಡಿಯಾ ಫಾರ್ IAS ತಂಡ ನಿದ್ದೆನೇ ಮಾಡಲಿಲ್ಲ ಸರಿಯಾಗಿ ಅಂತ ಹೇಳಬೇಕು. ಯಾಕೆಂದರೆ ಎಷ್ಟೋ ಜನ ಮಕ್ಕಳು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಬಂದಿದ್ದಾರೆ. ನಾವು ನೆಗ್ಲೆಕ್ಟ್ ಮಾಡಬಾರ್ದಲ್ಲ ಅಂತೇಳಿ ಆ ಒಂದು KPSC ಕದನ ಅಂತೇಳಿ ಒಂದು ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡಿದ್ವಿ. ಒಂದು ಒಳ್ಳೆ ಟೀಮ್ ಅದನ್ನು ಚೆನ್ನಾಗಿ ನಡೆಸ್ತು. ಅದರ ಪರಿಣಾಮವಾಗಿ ಒಟ್ಟು ನೋಟಿಫಿಕೇಷನ್ 106 ಪೋಸ್ಟ್ ಏನಿದೆ KPSC ಕರೆದಂತಹ 106 ಹುದ್ದೆಗಳೇನಿದೆ, ಆ ಹುದ್ದೆಗಳಲ್ಲಿ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆಗ್ಬೋದು, ಟೆಸ್ಟ್ ಸೀರೀಸ್ ಆಗ್ಬೋದು, ಈ ಎರಡರಿಂದಲೂ ಕೂಡ 64 ಜನ ಆಯ್ಕೆ ಆದರು. ನಮಗೂ ಕೂಡ ಇಷ್ಟೊಂದು ಜನ ಆಯ್ಕೆ ಆಗ್ತಾರೆ ಅಂತ ನಮಗೆ ವಿಶ್ವಾಸ ಇರಲಿಲ್ಲ, ನಿಜಕ್ಕೂ ಹೇಳಬೇಕು ಅಂದರೆ. ಆಮೇಲೆ ಎಲ್ಲ ಮಕ್ಕಳು ಎಷ್ಟೋ ಜನ ಬಂದು ತಮ್ಮ ಟೆಸ್ಟಿಮೋನಿಯನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ಓರಿಯೆಂಟೇಷನ್ ಸೆಷನ್ ಮತ್ತು ವರ್ಕ್ಶಾಪ್ಗಳಲ್ಲಿ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಯಾವ ರೀತಿ ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಅನುಕೂಲ ಆಯಿತು ಅನ್ನುವಂಥದ್ದನ್ನು ನಮ್ಮ ಕ್ಯಾಂಡಿಡೇಟ್ಸ್ಗಳು ಹೇಳಲಿಕ್ಕೆ ಶುರು ಮಾಡಿದ್ರು. ಆಗ ನಮಗೂ ಕೂಡ ಒಂದು ಸ್ವಲ್ಪ ಬೂಸ್ಟ್ ಬಂತು. ಹೌದಪ್ಪ, ನಾವೊಂದು 100 ದಿನಗಳ ಕಾಲ ಭಾಳ ಕಷ್ಟ ಬಿದ್ದು ಮಾಡಿದ್ಕು ಸಾರ್ಥಕ ಆಯಿತು. ಎಷ್ಟೋ ಜನ 64 ಜನ ಒಂದೇ ಬ್ಯಾಚಲ್ಲಿ ಇಂಡಿಯಾ ಫಾರ್ IAS ಅಕಾಡೆಮಿ ಒಂದರಿಂದಲೇ ಸೆಲೆಕ್ಟ್ ಆಗ್ತಾರೆ ಅಂದರೆ ಒಂದು ಹೆಮ್ಮೆಯ ವಿಚಾರ. ಹಾಗಂತ ಹೇಳಿ ನಾವು ನಮ್ಮನ್ನು ಬೆನ್ತಟ್ಕೊಂಡು ಅಲ್ಲಿಗೆ ಕುಳಿತಿಲ್ಲ. ನಾವು ತದನಂತರ ತುಂಬ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಬ್ಯಾಚನ್ನು ಕಂಡಕ್ಟ್ ಮಾಡಿದ್ದೀವಿ. ನಾವು ಆ್ಯಸ್ ಎ ಇಂಡಿಯಾ ಫಾರ್ IAS ಅಕಾಡೆಮಿಯಾಗಿ ನಮ್ಮ ಮಕ್ಕಳಿಗೆ ಎಷ್ಟು ಬೆಸ್ಟನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೋ, ಕೆಲವು ಬಾರಿ ಪ್ರಿಲಿಮ್ಸ್ಗೆ 600 ಅವರ್ ಪಾಠ ಮಾಡಬೇಕು ಅಂದರೆ 1000 ಅವಧಿಯ ಪಾಠವನ್ನು ಕೂಡ ಮಾಡಿದ್ವಿ, 1000 ಗಂಟೆಗಳ ಪಾಠವನ್ನು ಕೂಡ ಮಾಡಿದ್ವಿ. ಯಾಕೆಂದರೆ ನೀವು ಕೊಟ್ಟಂಥ ಇಷ್ಟು ಫೀಸ್ಗೆ ನಾವು ಅದಕ್ಕಿಂತ 1000 ಪಟ್ಟು ಹೆಚ್ಚಿನ ಕೊಟ್ಟಿದ್ದೀವಿ. ಜೊತೆಯಲ್ಲಿ ವ್ಯಾಲ್ಯೂ ಎಡಿಷನ್ ಕ್ಲಾಸಸ್ಸು, ಚಾಂಪಿಯನ್ ಟೆಸ್ಟ್ ಸೀರೀಸು. ನೀವುಗಳು ಬಿಟ್ಟರು ಕೂಡ ನಿಮ್ಮನ್ನು ನಾವು ಬಿಟ್ಟಿಲ್ಲ. ಯಾಕೆಂದರೆ ನಮ್ಮ ಮಕ್ಕಳು ಕೋಚಿಂಗ್ ತಗೊಂಡು 4-5 ತಿಂಗಳು ತಗೊಂಡು ಹೋದ ತಕ್ಷಣ ಡಿಸ್ಕನೆಕ್ಟ್ ಆಗಬಾರ್ದು, ನಮ್ಮ ಜೊತೆಯಲ್ಲಿ ಕಂಟಿನ್ಯೂಟಿ ಇರಬೇಕು. ಯಾರ್ಯಾರಿಲ್ಲಿ ನೀವು ನಮ್ಮಲ್ಲಿ ಮಾರ್ಗದರ್ಶನ ಪಡ್ಕೊಂಡಿದ್ದೀರಿ ಅವರು ಅಲ್ಲಿಗೆ ಡಿಸ್ಕನೆಕ್ಟ್ ಆದರೆ ಸರಿ ಇರಲ್ಲ. ಅವರಿಗೆಲ್ಲ ಒಂದಲ್ಲ ಒಂದು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇರಬೇಕು, ಅವರಿಗೆ ವ್ಯಾಲ್ಯೂ ಎಡಿಷನ್ ಕ್ಲಾಸಸ್ಸನ್ನು ಮಾಡ್ತಿರಬೇಕು, ಮೆಂಟರ್ಶಿಪ್ ಮಾಡ್ತಾ ಇರಬೇಕು, ಎಲ್ಲೋ ಅವರು ಬರ್ಕೊಂಡು ಬಂದದ್ದನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕು. ಈ ಥರ ಬೇರೆ ಬೇರೆ ರೀತಿಯಾಗಿ ನಾವು ಮಕ್ಕಳ ಜೊತೆ ಕಂಟಿನ್ಯೂಸ್ ಇವತ್ತು ಕೂಡ ಇಷ್ಟು ಬ್ಯಾಚ್ಗಳು ಎಷ್ಟಾಗಿದೆ ಅವ್ರ ಜೊತೆ ಒಂದು ಕಾಂಟ್ಯಾಕ್ಟನ್ನು ನಾವು ಇಟ್ಕೊಂಡಿದ್ದೀವಿ. ಒಂದು ಇನ್ಸ್ಟಿಟ್ಯೂಟ್ ಆಗಿ ನಮ್ಮ ಮಕ್ಕಳು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ 100% ಯಾವುದೇ ಇನ್ಸ್ಟಿಟ್ಯೂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎನಿ ಇನ್ಸ್ಟಿಟ್ಯೂಟ್ಗೆ ನಾವು ಹೋದರೂ ಕೂಡ ಹೆಚ್ಚಿನ ಒಂದು ಪರಿಶ್ರಮವನ್ನು ನಾವೇ ಹಾಕಬೇಕಾಗ್ತದೆ. ಯಾಕೆಂದರೆ ಎಷ್ಟೋ ಜನ ನಮ್ಮ ಮಕ್ಕಳು ಏನು ತಿಳ್ಕೊಂಡಿದ್ದೀರಿ, ಸಿವಿಲ್ ಸರ್ವೀಸಸ್ ಅಂದರೆ ಪಾಠ ಹೇಳೋದು ಪಾಠ ಕೇಳೋದು ಅಂತ. ಪಾಠ ಹೇಳೋದು ಪಾಠ ಕೇಳೋದೆಲ್ಲ ನಿಮ್ಮ PUC ನಿಮ್ಮ ಗ್ರ್ಯಾಜುಯೇಷನಲ್ಲಿ ಮುಗಿದಿದೆ. ಇಲ್ಲಿ ಕೇವಲ 10% ಮಾತ್ರ ಅದು.
ಮಿಕ್ಕ 90% ಅಥವಾ 80% ಏನು ಮಾಡಬೇಕು ನೀವು? ಸ್ವತಃ ನೀವೇ ಓದಬೇಕು. ಒಂದು. ಎರಡನೇ ವಿಚಾರ, ಇಷ್ಟು ಜನ ಮಕ್ಕಳಿಲ್ಲಿದ್ದೀರಿ, ನಿಮ್ಮೆಲ್ಲರ ಸ್ಟ್ರೆಂತ್ ಬೇರೆ ಇದೆ, ನಿಮ್ಮೆಲ್ಲರದ್ದು ವೀಕ್ನೆಸ್ ಬೇರೆ ಇದೆ, ನಿಮ್ಮ ಡೌಟ್ಸ್ಗಳು ಬೇರೆ ಇದೆ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬೇರೆ ಇದೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇರೆ ಇದೆ. ಎಲ್ಲರೂ ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿದ್ದೀರಿ. ಆಗ ನಾವು ಮೆಂಟರ್ಶಿಪ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಸತತವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ನಿಮಗೆ ಮೆಂಟರ್ಶಿಪ್ ಮಾಡ್ತಕ್ಕಂಥವ್ರು ಈಗಾಗಲೇ UPSC ಮತ್ತು KPSC ಎರಡಕ್ಕೂ ಕೂಡ ಮಲ್ಟಿಪಲ್ ಟೈಮ್ಸ್ ಹಲವಾರು ಬಾರಿ ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು ಅಥವಾ ಇಂಟರ್ವ್ಯೂ ಲೆವೆಲ್ಗೆ ರೀಚ್ ಆಗಿರ್ತಕ್ಕಂತಹ ಅತ್ಯಂತ ಪ್ರತಿಭಾನ್ವಿತರ ತಂಡ ನಿಮ್ಮನ್ನು ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಕೇರ್ ಮಾಡಿ, ಪ್ರತಿಯೊಬ್ಬರನ್ನು ಪರ್ಸ್ನಲ್ ಅಟೆನ್ಷನ್ ತೆಗೆದುಕೊಂಡು ನಿಮ್ಮನ್ನು ನಾವು ಟ್ರೈನ್ ಮಾಡ್ತಾಯಿದ್ದೀವಿ. ಎಲ್ಲಿಯವರೆಗೆ ಸಿವಿಲ್ ಸರ್ವಿಸಲ್ಲಿ ನಿಮ್ಮ ಸ್ಟ್ರೆಂತ್ ಮತ್ತು ನಿಮ್ಮ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ನಾವು ಗೈಡ್ ಮಾಡಲ್ಲ. ಕೇವಲ ಪಾಠ ಮಾಡ್ತಕ್ಕಂಥದ್ದು ಅಥವಾ ನೀವು ಪಾಠ ಕೇಳ್ತಕ್ಕಂಥದ್ರಿಂದ ಯಶಸ್ಸನ್ನು ಸಾಧಿಸುವುದು ಭಾಳ ಕಷ್ಟ. ಬನ್ನಿ ಸರ್. ಇದೇ ತಾನೇ ಈಗ ವಿಜಯನಗರದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶ್ರೀಯುತ ಚಂದನ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಇಂಡಿಯಾ ಫಾರ್ IAS ಅಕಾಡೆಮಿ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ನಾನೀಗಾಗಲೇ ಹೇಳಿದಾಗೆ ನಮ್ಮ ಮೂಲ ಉದ್ದೇಶ ಇಷ್ಟೇ. ನಿಮಗೆ ಗುಣಮಟ್ಟದ ತರಬೇತಿ, ಎಲ್ಲೆಲ್ಲೋ ಹಳ್ಳಿಗಾಡಿನಿಂದ ಬಂದಿರ್ತೀರಿ, ನನಗೆ ಗೊತ್ತಿದೆ. ನಮ್ಮ ಮಕ್ಕಳು 5,000 ರೂಪಾಯಿ ಇಲ್ಲಿ ತಂದು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ರೈತಾಪಿ ಹಿನ್ನೆಲೆಯಿಂದ ಬಂದಿರ್ತೀರಿ, ಎಷ್ಟೋ ಜನ ಮಕ್ಕಳು ನಮ್ಮ ಕಾರ್ಮಿಕರ ಮಕ್ಕಳಿರ್ತೀರಿ. ಈ ಥರದ ಮಕ್ಕಳು ಸಿವಿಲ್ ಸರ್ವಿಸ್ಗೆ ಬರಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ನಾವು ಇಂಡಿಯಾ ಫಾರ್ IAS ಅಕಾಡೆಮಿಯನ್ನು ಮಾಡಿದ್ದೀವಿ. ಆ ಕಾರಣದಿಂದ ಇಲ್ಲಿ ಸಿಗ್ತಕ್ಕಂತಹ ಫೆಸಿಲಿಟೀಸ್ ಏನಿದೆ, ಮಾರ್ಗದರ್ಶನ ಏನಿದೆ, ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕು. ನಮ್ಮ ಇಂಡಿಯಾ ಫಾರ್ IAS ತಂಡ ಯಾವತ್ತೂ ಕೂಡ ಬೆಳಗ್ಗೆ 8 ಗಂಟೆಗೆ ಬಂದರೆ ಸಾಯಂಕಾಲ 8ರಿಂದ 9ರವರೆಗೂ ಕೂಡ ನಮ್ಮ ತಂಡ ಇಲ್ಲೇ ಇರ್ತದೆ. ಯಾವತ್ತೂ ಕೂಡ ನೀವು ನಿಮ್ಮ ಏನೇ ಡೌಟ್ಸ್ ಇರ್ಬೋದು, ಮೆಂಟರ್ಶಿಪ್ ಆಗ್ಬೋದು ಅಥವಾ ಏನಾದರೂ ಇವ್ಯಾಲ್ಯೂಯೇಷನ್ ಆಗ್ಬೋದು, ಎಲ್ಲದಕ್ಕೂ ಕೂಡ ನಮ್ಮ ತಂಡ ರೆಡಿ ಇರ್ತದೆ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಇಂಡಿಯಾ ಫಾರ್ IAS ಅಲ್ಲಿ ತುಂಬ 20 ಬ್ಯಾಚ್ ಇದೆಯಪ್ಪ, 15 ಬ್ಯಾಚ್ ಇದೆ, ಆ ಥರದಕ್ಕೆಲ್ಲ ನಮಗೆ ಆ ಹುಚ್ಚಿಲ್ಲ. ಎಲ್ಲೂ ಕೂಡ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ತುಂಬ ಒಂದು ಮಂದೆ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಷ್ಟು ಬ್ಯಾಚು ಕಡಿಮೆ ಇರ್ತದೆ, ಎಷ್ಟು ಜನ ನೀವು ಕಡಿಮೆ ಇರ್ತೀರಿ, ಅದರಲ್ಲಿ ನಾವು ಒಂದು ಒಳ್ಳೆಯ ಅಥವಾ ಒಂದು ಜಸ್ಟಿಸನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ತುಂಬ ಗುಂಪಿದ್ದಾಗ ಅದೊಂದು ಮತ್ತೊಂದು ಕಾಲೇಜ್ ಆಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಹಾಗಾಗಿ ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿಗಳು, ನಿಮ್ಮ ನೆಂಟರಿಷ್ಟರು, ನಿಮ್ಮ ಊರು ಸ್ನೇಹಿತರು ಸಾಕಷ್ಟು ಜನ ನಿಮ್ಮ ಮೇಲೆ ಒಂದು ಒಳ್ಳೆಯ ಹೋಪ್ ಇಟ್ಕೊಂಡಿದ್ದಾರೆ. ನೀವು ಕೂಡ ಇವತ್ತು ಒಂದು ಹೊಸ ಸಿವಿಲ್ ಸರ್ವಿಸ್ ಜರ್ನಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಸಂಕಲ್ಪ ಮಾಡಬೇಕು, ಯಾಕೆಂದರೆ ಕಾಂಪಿಟೇಷನ್ ಇದೆ. ಸಂಕಲ್ಪ ಮಾಡಲಿಲ್ಲ ಅಂದರೆ ಇನ್ನೊಂದು ಕಾಲೇಜಿಗೆ ಬಂದ್ವಿ ನಾವು, ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಥವಾ BA BCom BSc ಥರ ಒಂದು 4 ವರ್ಷ ಓದಿದ್ವಿ, 3 ವರ್ಷ ಓದಿದ್ವಿ, ಒಂದು 50%, 60%, ಒಂದು 90%, ಕೆಲವರು 100 ತಗೊಂಡ್ರಿ, ಪಾಸ್ ಆದ್ವಿ. ಆದರೆ ಸಿವಿಲ್ ಸರ್ವಿಸಲ್ಲಿ ನಿಮಗೆಲ್ಲ ಗೊತ್ತಿದೆ ಇಲ್ಲಿನ ಸಕ್ಸಸ್ ರೇಟ್ ಏನಿದೆ ಅಂತೇಳಿ. ಆದರೂ ಕೂಡ ನನ್ನ ಒಂದು ಈ 25 ವರ್ಷದ ಅನುಭವದಲ್ಲಿ ಯಾರ್ಯಾರು ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ಗೆ ಬಹಳ ಗಾಂಭೀರ್ಯದಿಂದ ಓದಿದ್ದಾರೆ, ಅವರೆಲ್ಲ ಬೌದ್ಧಿಕವಾಗಿ ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ಮತ್ತು ಅವರ ಒಂದು ಪರ್ಸ್ನಾಲಿಟಿ, ವ್ಯಕ್ತಿತ್ವ ಅನ್ನುವಂಥದ್ದು ಏನಿದೆ ಅದಿನ್ನೂ ಗಟ್ಟಿಯಾಗಿದೆ ಅನ್ನುವಂಥದ್ದು. ಸಿವಿಲ್ ಸರ್ವಿಸ್ಗೆ ಫೀಲ್ಡ್ ಬಂದು ಸರ್ವಿಸ್ ಸಿಗದಿದ್ರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ನಾಲೆಡ್ಜನ್ನು ಏನು ಈ ಕ್ಷೇತ್ರದಲ್ಲಿ ಗಳಿಸಿದ್ದೀರಿ, ಈ ನಾಲೆಡ್ಜನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಬೇಕು ಅಂದರೆ, ಸೌಜನ್ಯ ಅವರು ನಾವು ಇಲ್ಲೆಲ್ಲ ಅಕಾಡೆಮಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದ ಪ್ರಾರಂಭದಲ್ಲಿ ಅವರು ಕೂಡ ಅಷ್ಟೇ ಸೀರಿಯಸ್ ಆಗಿ ಓದ್ತಾ ಇದ್ದರು. ಯಾರಿಗೂ ಕೂಡ ಇವತ್ತು ಬಂದು ನಾಳೆ ಸಕ್ಸಸ್ ಸಿಕ್ಕಿಲ್ಲ ಇಲ್ಲಿ. ಎಲ್ಲರೂ ಕೂಡ 2, 3, 4 ವರ್ಷ ಸತತಾಭ್ಯಾಸ ಮಾಡಿದ್ದಾರೆ.
ತಾಳ್ಮೆ ಇದ್ದು ತಪಸ್ ಮಾಡಿದ್ರೆ ಸರ್ವಿಸ್ ಸಿಗುತ್ತೆ. ಎಷ್ಟೋ ಜನ ನಮ್ಮ ಮಕ್ಕಳು ಇವತ್ತು ಬಂದು ನಾಳೆನೇ ಆಫೀಸರ್ ಆಗಬೇಕು ಅಂತ ಬಯಸ್ತಾರೆ. ಬಯಸಿದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಪ್ರಾಕ್ಟಿಕಲಿ ನೋಡಿದಾಗ ನೀವು ಕಳೆದ ಬ್ಯಾಚ್ ಏನು 106 ಸೆಲೆಕ್ಟ್ ಆಗಿದ್ದಾರೆ, ಅವರಿಗೆಲ್ಲ 3ರಿಂದ 4 ಅಟೆಂಪ್ಟ್ ತಗೊಂಡಿದೆ. ಈವನ್ UPSC ಹೋದರೂ ಕೂಡ ಸುಮಾರು 29 ಜನ ಕರ್ನಾಟಕದಿಂದ ಆಗಿದ್ದಾರೆ. ಆಲ್ಮೋಸ್ಟ್ 29 ಜನ ನನಗೆ ಪರಿಚಯ ಇರೋದ್ರಿಂದ ಎಲ್ರಿಗೂ ಕೂಡ 3, 4 ಅಥವಾ 2 ಅಟೆಂಪ್ಟ್ಗಳು ಅಥವಾ ಕೆಲವ್ರಿಗೆ 5 ಅಟೆಂಪ್ಟ್ ಕೂಡ ತಗೊಂಡಿದೆ. ಸೊ ಹಾಗಾಗಿ ಪೇಷನ್ಸನ್ನು ಇಟ್ಕೋಬೇಕು. ಇನ್ನೊಂದು ವಿಚಾರವನ್ನು ನಾನಿವತ್ತು ನಿಮ್ಗೆ ಹೇಳಿಕ್ಕೆ ಬಯಸ್ತೀನಿ. ಎಷ್ಟೋ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ವಿಚಾರಗಳಲ್ಲಿ ನಮ್ಮ ಮಕ್ಕಳಲ್ಲಿ ತುಂಬ ಮಿತ್ ಅಂತ ಏನು ಹೇಳ್ತೀವಿ, ಭ್ರಮೆಗಳನ್ನು ಆಲ್ರೆಡಿ ಬಿತ್ತಲಾಗಿದೆ. ಯಾಕೆ ಭ್ರಮೆ ಬಿತ್ತಲಾಗಿದೆ ಅಂದರೆ ಮೊದಲಿಂದ ಕೂಡ ಆ ಥರ ಇರಬಹುದೇನೋ. ಎಷ್ಟು ಜನ ಇದುವರೆಗೆ ಆಫೀಸರ್ಸ್ ಆಗಿದ್ದಾರೆ ನನಗೆ ಆಲ್ಮೋಸ್ಟ್ ಪರಿಚಯ ಇದ್ದೇ ಇರ್ತಾರೆ. ಎಲ್ಲರೂ ಕೂಡ ಅತ್ಯಂತ ಪ್ರತಿಭಾನ್ವಿತರೆ. ಇಲ್ಲಪ್ಪ ಅಲ್ಲೇನೋ ಇಂಟರ್ನಲ್ ಆ ಥರ ಆಗ್ತದಂತೆ ಅಥವಾ ಇನ್ನೇನೋ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಭ್ರಮೆಗಳು ನಮ್ಮಲ್ಲಿರ್ತದೆ. ಎಲ್ಲ ದುಡ್ಡಲ್ಲೇ ನಡೆಯುತ್ತಂತೆ ಅಥವಾ ಇನ್ಫ್ಲೂಯೆನ್ಸಲ್ಲಿ ನಡೆಯುತ್ತಂತೆ ಅನ್ನುವಂಥ ಎಲ್ಲ ಭ್ರಮೆಗಳು ನಮ್ಮಲ್ಲಿರುತ್ತೆ. ಇರಬಹುದೇನೋ. ಇವತ್ತು ಲಾಸ್ಟ್ ಒಂದು 3-4 ಇಯರ್ಸಿಂದ ಈವನ್ ನಿಮ್ಮ ಇಂಟರ್ವ್ಯೂ ಮಾರ್ಕ್ಸ್ ಕೂಡ ಕಡಿಮೆ ಆಗಿದೆ. ಅದೇ ರೀತಿ ನಮ್ಮ ಮಕ್ಕಳು ಬರೀತಕ್ಕಂಥ ಏನು ರಿಟರ್ನ್ ಎಕ್ಸಾಮ್ ಇದೆ ಅದೇ ಒಂದು ಸಪ್ರೇಟ್ ವಿಂಗ್ ಮಾಡಿದ್ದಾರೆ, ಇಂಟರ್ವ್ಯೂದೇ ಒಂದು ಸಪ್ರೇಟ್ ವಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಎಷ್ಟೋ ಜನ UPSCಗೆ ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು, UPSCಗೆ ಮೇನ್ಸ್ ಬರೆದಿರ್ತಕ್ಕಂಥವ್ರು ಅತ್ಯಂತ ಪ್ರತಿಭಾನ್ವಿತರೆಲ್ಲ ಲಾಸ್ಟ್ ಟೈಮ್ ಸಕ್ಸಸ್ಸನ್ನು ಗಳಿಸಿದ್ದಾರೆ. ನಾನು ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ನೀವು ಫ್ರೆಶರ್ಸ್ ಇದ್ದೀರಿ, ಈಗಾಗಲೇ 3-4 ವರ್ಷದಿಂದ UPSCಗೆ ಓದ್ತಾ ಇರ್ತಕ್ಕಂಥವ್ರು ಇದ್ದಾರೆ. UPSCಗೆ 2-3 ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು KPSC ಎಕ್ಸಾಮ್ಸ್ಗಳನ್ನ ಬರೀತಾ ಇದ್ದಾರೆ. ಅದೇ ರೀತಿ UPSCನಲ್ಲಿ B ಗ್ರೂಪ್ ಸರ್ವಿಸ್ ಸಿಕ್ಕಿರ್ತಕ್ಕಂಥವ್ರು ಕೂಡ ಈ ಬಾರಿ ಬಂದು KPSC ಎಕ್ಸಾಮ್ಸನ್ನು ಬರೀತಾ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಸಿಗುತ್ತೆ ನನಗೆ ಅಂತೇಳಿ. ಅದೇ ರೀತಿ KPSC ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು 2-3 ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಬರೀತಾ ಇದ್ದಾರೆ. UPSCನಲ್ಲಿ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಬರೆದಿರ್ತಕ್ಕಂಥವ್ರು KPSC ಎಕ್ಸಾಮ್ಸ್ ಬರೀತಾ ಇದ್ದಾರೆ. KPSCನಲ್ಲಿ ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು KPSCನಲ್ಲಿ ಮೇನ್ಸ್ ಬರೆದಿರ್ತಕ್ಕಂಥವ್ರು ಕೂಡ ಬರೀತಾ ಇದ್ದಾರೆ. ಮತ್ತು KPSCನಲ್ಲಿ ಸರ್ವಿಸಲ್ಲಿ ಇರ್ತಕ್ಕಂಥವ್ರು ಇನ್ನೂ ಏನು ಉನ್ನತ ಹುದ್ದೆಗೆ ಹೋಗಬೇಕು ಅಂತೇಳಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಥರದ ಒಂದು ಬ್ರಿಗೇಡ್ ಜೊತೆ ನೀವು ಕಾಂಪೀಟ್ ಮಾಡಬೇಕು. ಯಾಕೆಂದ್ರೆ ನಾನು ನಿಮ್ಮನ್ನು ಎದುರಿಸ್ತಾ ಇಲ್ಲ, ಕಾಂಪಿಟೇಷನ್ ಗ್ರಾವಿಟಿಯ ಒಂದು ಸ್ಪಷ್ಟ ಅರಿವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಥರ ನಿಮ್ಮ ಜೊತೆ ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ನನ್ನ ಜೊತೆ ರನ್ ಮಾಡ್ತಿರ್ತಕ್ಕಂಥವ್ರು ಯಾರು ಅನ್ನುವಂತಹ ಒಂದು ಅರಿವು ನಿಮಗಿರಲಿ ಅನ್ನುವಂಥದ್ದಕ್ಕೆ ಹೇಳ್ತಿದ್ದೀನಿ. ಹಾಗಾಗಿ ಎಷ್ಟೋ ಜನ ನಮ್ಮ ಮಕ್ಕಳು ಸುಮ್ಮನೆ ಕ್ರಾಸ್ ಟಾಕ್ ಮಾಡ್ತಕ್ಕಂಥದ್ದು, ನೋಟಿಫಿಕೇಷನ್ ಬರುತ್ತಾ, ನೋಟಿಫಿಕೇಷನ್ ಇಲ್ವಾ, ನಾನು ಓದಬೇಕಾ, ನನ್ನ ಪ್ರಿಪ್ರೇಷನ್ ಸ್ಪೀಡ್ ಯಾವ ಲೆವೆಲಲ್ಲಿ ಇರಬೇಕು, ಈ ಥರದ ಗೊಂದಲಗಳು ಸಾಕಷ್ಟು ನಮ್ಮ ಮಕ್ಕಳಿಗೆ ಕಾಡ್ತಾ ಇದೆ. ಹೌದಪ್ಪ, ನೋಟಿಫಿಕೇಷನ್ ಬಂದೇ ಬರುತ್ತೆ. ಪ್ರತಿ ತಿಂಗಳು ಆಫೀಸರ್ಸ್ ರಿಟೈರ್ಡ್ ಆಗ್ತಾ ಇದ್ದಾರೆ, ಹೊಸ ಹೊಸ ಇಲಾಖೆಗಳು ಬರ್ತಿದೆ, ಹೊಸ ಜಿಲ್ಲೆಗಳು ಬರ್ತಿದೆ, ಹೊಸದಾಗಿ ರಿಕ್ರೂಟ್ ಮಾಡಲೇಬೇಕು. ಅದೇ ರೀತಿ ಒಂದಲ್ಲ ಒಂದು ದಿನ ಯುದ್ಧ ಬಂದೇ ಬರುತ್ತೆ. ಯುದ್ಧ ನಿಶ್ಚಿತ. ನಮ್ಮ ಶಸ್ತ್ರಾಭ್ಯಾಸ ಆಗಬೇಕಲ್ಲ. ಈಗ ಸಪೋಸ್ ನಿಮಗೆ ನೆಕ್ಸ್ಟ್ ಮಂತ್ ಪ್ರಿಲಿಮ್ಸ್ ಬರೀರಿ ಅಂದರೆ ಎಲ್ಲ ರೆಡಿ ಇದ್ದೀರಾ? ನೆಕ್ಸ್ಟ್ ಮಂತ್ ಪ್ರಿಲಿಮ್ಸ್ ಬರೀಬೇಕು ಅಂದರೆ ನೀವೆಲ್ಲ ರೆಡಿ ಇದ್ದೀರಾ? ನೋಟಿಫಿಕೇಷನ್ ಬಗ್ಗೆ ಸಾಕಷ್ಟು ಕ್ವಶನ್ಸ್ ನಾನು ಕೇಳ್ತಿರ್ತೀರಿ, ಚರ್ಚೆಗಳು ನಡೀತಿದೆ. ಇಡೀ ಕರ್ನಾಟಕದಾದ್ಯಂತ ನೋಟಿಫಿಕೇಷನ್ ಬಗ್ಗೆ ಚರ್ಚೆ ನಡೀತಿದೆ. ಬೆಳಗ್ಗೆ ಪ್ರಜಾವಾಣಿಲೂ ಏನೋ ಒಂದಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಒಂದೇನೋ ಇರುತ್ತೆ, ಮತ್ತು ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಏನೋ ಇರುತ್ತೆ. ನೋಟಿಫಿಕೇಷನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ಆಯ್ತಪ್ಪ, ನೋಟಿಫಿಕೇಷನ್ ನಾಳೆ ಬಿಟ್ಟರೆ ನೀವು ಎಕ್ಸಾಮ್ ಬರಲಿಕ್ಕೆ ಇಷ್ಟೊಂದು ದೊಡ್ಡ ಬ್ರಿಗೇಡ್ ಜೊತೆ ನೀವು ಫೈಟ್ ಮಾಡಲಿಕ್ಕೆ ರೆಡಿ ಇದ್ದೀರಾ? ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ. ಹಾಗಾಗಿ ಯುದ್ಧ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ನಿಮ್ಮ ಶಸ್ತ್ರಾಭ್ಯಾಸ ಆಗಿದೆಯಾ ಅಥವಾ ನೀವು ಯುದ್ಧ ಕಾಲದಲ್ಲಿ ಹೋಗಿ ಶಸ್ತ್ರಾಭ್ಯಾಸ ಮಾಡ್ತೀರಾ? ನಾಳೆ ಎಕ್ಸಾಮ್ ಕೊಟ್ಟರೆ ನೀವು ಬರೀಬೇಕು. ಆ ಲೆವೆಲ್ ಪ್ರಿಪ್ರೇಷನ್ ಇರಬೇಕು. ನೀವು ಪ್ರತಿನಿತ್ಯ ಎಂಕ್ವೈರಿ ಮಾಡೋದು, ನೋಟಿಫಿಕೇಷನ್ ಬರ್ತದ ನೋಡುವ, ಬಂದ ಮೇಲೆ ಓದ್ತೀನಿ ಅನ್ನೋವಂಥದ್ದಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ನಿಮ್ಮ ಜೊತೆ ಯಾರ್ಯಾರು ಫೈಟ್ ಮಾಡ್ತಿದ್ದಾರೆ, UPSCಗೆ ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು, ಮೇನ್ಸ್ ಬರೆದಿರ್ತಕ್ಕಂಥವ್ರು, UPSCನಲ್ಲಿ ಇರ್ತಕ್ಕಂಥ ಸೆಲೆಕ್ಟ್ ಆಗಿರ್ತಕ್ಕಂಥ ಕೆಲವು B ಗ್ರೂಪ್ ಆಫೀಸರ್ಸು ಕೂಡ ನನಗೆ ಸ್ನೇಹಿತರಿದ್ದಾರೆ, ಹೇಳ್ತಿದ್ದಾರೆ. ಅವರು ಕೂಡ KPSC ಎಕ್ಸಾಮ್ಸನ್ನು ಬರೀತಾ ಇದ್ದಾರೆ. ಅವ್ರ ಜೊತೆ ನೀವು ಫೈಟ್ ಮಾಡಬೇಕು. ಹಾಗಾಗಿ ನಿಮ್ಮ ಪ್ರಿಪ್ರೇಷನನ್ನು ನೀವು ಒಂದು ಗತಿಯನ್ನು ಫಾಸ್ಟ್ ಮಾಡಲೇಬೇಕಿದೆ ಈಗ. ಯಾಕೆಂದರೆ ನಿಮ್ಗೆ ಟೈಮ್ ಇಲ್ಲ. ನೆಕ್ಸ್ಟ್ ಮಂತ್
ಎನಿ ಟೈಮ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ದಾರೆ, ನನಗೂ ಅಷ್ಟೇ ಗೊತ್ತಿರುವಂಥದ್ದು. ಸೊ ಹಾಗಾಗಿ ಅವರೇನಾದರೂ ನೋಟಿಫಿಕೇಷನ್ ಅನೌನ್ಸ್ ಮಾಡಿದ್ರೆ 2.5 ಅಥವಾ 3 ತಿಂಗಳು ಕೊಡ್ಬೋದು ನಿಮಗೆ ಪ್ರಿಲಿಮ್ಸ್ಗೆ. 3 ತಿಂಗಳಲ್ಲಿ ನೀವು ಪ್ರಿಪ್ರೇಷನ್ ಮಾಡಿ ಬರಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ಅದಕ್ಕೆ ನಮ್ಮ ಮಕ್ಕಳಲ್ಲಿ ಹೇಳ್ತಾ ಇದ್ದೀನಿ, ಇಷ್ಟು ದೊಡ್ಡ ಬ್ರಿಗೇಡ್ ನಿಮ್ಮ ಜೊತೆ ಇದೆ, ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೀಳರಿಮೆ ಬೇಡ. ಅಥವಾ ಇಲ್ಲೇನೋ ನೀವು ರಾಕೆಟ್ ಸೈನ್ಸು, ಇನ್ನೇನೋ ಬ್ರಹ್ಮವಿದ್ಯೆ ಆ ಥರದ್ದನ್ನು ಓದಲಿಕ್ಕೆ ಬಂದಿಲ್ಲ. ನೀವೇನು 10th ಓದಿದ್ದೀರಿ, ಆಲ್ಮೋಸ್ಟ್ ಅದೇ ಸಿಲೆಬಸ್ ಇದೆ. ನಿಮ್ಮ ನಾಲೆಡ್ಜನ್ನು ಸಿವಿಲ್ ಸರ್ವಿಸ್ಗೆ ಅಲೈನ್ ಮಾಡಬೇಕಷ್ಟೆ. ಸೊ ಆ ಕಾರಣದಿಂದ ಈಗೆಲ್ಲ ನೀವು ತುಂಬ ಜನ ಆಲ್ರೆಡಿ 6-7 ತಿಂಗಳಿಂದ ಓದ್ತಾ ಇದ್ದೀರಿ, ಮತ್ತು ಹೊಸದಾಗಿ ಬಂದಿರತಕ್ಕಂಥವ್ರು ಕೂಡ ಇದ್ದೀರಿ. ಈ ಕಾಂಪಿಟೇಷನ್ ಗ್ರಾವಿಟಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಇಂಡಿಯಾ ಫಾರ್ AS ಅಕಾಡೆಮಿನಲ್ಲಿ ಆಲ್ಮೋಸ್ಟ್ ಎಲ್ಲ ಟೀಮ್ ಸಿವಿಲ್ ಸರ್ವಿಸಸ್ಗೆ ಇಂಟರ್ವ್ಯೂ ಲೆವೆಲ್ಗೆ ರೀಚ್ ಆಗಿರ್ತಕ್ಕಂಥವ್ರು ಇರೋದ್ರಿಂದ ಅವರಿಗೆ ಈ ಎಕ್ಸಾಮ್ಸ್ ಡಿಮ್ಯಾಂಡ್ಸ್ ಏನು, ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಸಿಲೆಬಸ್ ಏನಿದೆ ಅಂತ ಹೇಳಿ ನಿಮಗೆ ಗೈಡ್ ಮಾಡಲಿಕ್ಕೆ ಅವರು ಸಶಕ್ತವಾಗಿದ್ದಾರೆ. ನಿಮಗೆಲ್ಲ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಮತ್ತು ತರಬೇತಿ ಸಿಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ತಕ್ಕನಾಗಿ ನಿಮ್ಮ ಕಡೆಯಿಂದ ಕೂಡ ನಮಗೆ ಸಪೋರ್ಟ್ ಬೇಕು. ಎಷ್ಟು ಬಾರಿ ನಾವು ಗ್ರೂಪಲ್ಲಿ ಗೂಗಲ್ ಫಾರ್ಮನ್ನು ನೀವು ತುಂಬಿ ಮೆಂಟರ್ಶಿಪ್ ಇದೆ ನೆಕ್ಸ್ಟ್ ವೀಕ್ ಅಂದಾಗ, ಸಪೋಸ್ 60 ಜನ ಇದ್ದರೆ 20 ಜನ ಗೂಗಲ್ ಫಾರ್ಮ್ ತುಂಬಲ್ಲ ಮೆಂಟರ್ಶಿಪ್ಗೆ. ಏನರ್ಥ ಅದಕ್ಕೆ ಅಂದರೆ, ಮೆಂಟರ್ಶಿಪ್ಪಲ್ಲಿ ನಿಮಗೆ ಮೆಂಟರ್ ಏನಾದರೂ ಕ್ವಶನ್ಸ್ ಕೇಳ್ತಾರೆ, ನಾಳೆ ಇದನ್ನು ಮಾಡ್ಕೊಂಡು ಬಾಪ, ಈ ನೆಕ್ಸ್ಟ್ ವೈರ ಇದನ್ನು ಬರ್ಕೊಂಡು ಬಾ ಅಂತೇಳಿ ಕೇಳ್ತಾರೆ. ಅದನ್ನು ಮಾಡಲಿಕ್ಕೆ ನೀವು ರೆಡಿ ಇರಲ್ಲ. ಮೆಂಟರ್ಶಿಪ್ ಅನ್ನುವಂತಹ ಒಂದು ಸಿಸ್ಟಮೇ ಇರಲಿಲ್ಲ ಮೊದಲೇ. ಈಗೆಲ್ಲ ಸಿವಿಲ್ ಸರ್ವಿಸಲ್ಲಿ ಪಡಗಾಜಿ ಚೇಂಜ್ ಆಗಿದೆ. ನೀವೆಲ್ಲ ಜನ್ರೇಷನ್ ಫಾಸ್ಟ್ ಇದ್ದೀರಿ, ಹಿಸ್ಟ್ರಿ, ಜಿಯೋಗ್ರಫಿ ಈ ಥರ ಸಬ್ಜೆಕ್ಟ್ಗಳನ್ನು ಭಾಳ ಬೇಗ ಓದ್ಕೋತೀವಿ. ಆದರೆ ಈ ಎಕ್ಸಾಮ್ ಡಿಮ್ಯಾಂಡ್ಸ್ ಏನಿದೆ, ಕ್ವಶನ್ಸ್ ಯಾವ ರೀತಿ ಬರ್ತದೆ, ಇದನ್ನು ಅರ್ಥ ಮಾಡಿಕೊಂಡು ನೀವು ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಒಂದು ಒಳ್ಳೆಯ ಟೀಮನ್ನು ಇಂಡಿಯಾ ಫಾರ್ AS ಅಲ್ಲಿ ನಾವು ಕಟ್ಟಿದ್ದೀವಿ. ಅದು ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ. ನಮ್ಮ ಮೂಲ ಉದ್ದೇಶ ನಮ್ಮ ಮಕ್ಕಳಿಗೆ ಒಂದು ಕಡಿಮೆ ದರದಲ್ಲಿ ಒಂದು ಗುಣಮಟ್ಟದ ಮಾರ್ಗದರ್ಶನ ನಮ್ಮ ನೆಲದಲ್ಲೇ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಡಾಕ್ಟರ್ CS ಕೇದಾರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಇದರ ಚೇರ್ಮನ್ ಆಗಿದ್ದಾರೆ. ಡಾಕ್ಟರ್ GN ಶ್ರೀಕಂಠಯ್ಯ 86 ಬ್ಯಾಚ್ IFS ಆಫೀಸರ್ ಅವರು ಕೂಡ ವೈಸ್ ಚೇರ್ಮನ್ ಆಗಿದ್ದಾರೆ. ಎಷ್ಟೋ ಜನ ನಮ್ಮ ಇಂಡಿಯಾ ಫಾರ್ AS ತಂಡ 2-3 ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ. ಈ ಥರದ ಒಂದು ಬೆಸ್ಟ್ ಟೀಮ್ ಇದೆ. ಸಾಧ್ಯ ಆದಷ್ಟು ಒಳ್ಳೆ ಫ್ಯಾಕಲ್ಟಿ, ನಿವೃತ್ತ ಒಂದು ಏನು ಬೋಧಕರ ತಂಡವನ್ನು ಕೂಡ ಕಟ್ಟಿದ್ದೀವಿ ಬೇರೆ ಬೇರೆ ಜಿಲ್ಲೆಗಳಿಂದ. ಈಗ ಆಲ್ರೆಡಿ 15-20 ವರ್ಷ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂತಹ ಒಂದು ಫ್ಯಾಕಲ್ಟಿ ತಂಡನೂ ಕೂಡ ಇದೆ. ಇದರ ಸದುಪಯೋಗವನ್ನು ಪಡ್ಕೊಂಡು ನೀವೆಲ್ಲ ಒಂದು ಉತ್ತಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಿ. ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೈಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕ್ರ್ಯಾಕಿಂಗ್ ಸಿವಿಲ್ ಸರ್ವಿಸಸ್ ಇಸ್ ನಾಟ್ ಡಿಫಿಕಲ್ಟ್, ಬಟ್ ಇಟ್ಸ್ ಡಿಫ್ರೆಂಟ್ ಅಂತ ಸ್ಟೂಡೆಂಟ್ಸ್ಗೆಲ್ಲ ಗೈಡ್ ಮಾಡಿದ್ದೀರಾ. ಸೊ ಏನು ರಿಯಾಲಿಟಿ ಏನಿದೆ, ಸೊ ಅದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನೊಳಗಡೆ ನಮ್ಮ ತಯಾರಿ ಎಷ್ಟಿರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಂತ ನೀವು ಸುದೀರ್ಘವಾಗಿ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಈಗ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಲಕ್ಕಿ ಅಂತ ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ KS 2011ರಲ್ಲಿ ನಡೆದಿರ್ತಕ್ಕಂಥ KS ಎಕ್ಸಾಮ್ನ ಕ್ರ್ಯಾಕ್ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅದರ ಜೊತೆಗೆ 2014ರಲ್ಲಿ KS ಎಕ್ಸಾಮ್ ಆದಾಗ ಅದನ್ನು ಕೂಡ ಕ್ರ್ಯಾಕ್ ಮಾಡಿದ್ದಾರೆ. ಅದೇ ರೀತಿ 2019ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ನ ಕ್ರ್ಯಾಕ್ ಮಾಡಿದಂಥ ಆಫೀಸರ್ಸ್ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಚಂದನ್ ಸರ್ ಬಂದಿದ್ದಾರೆ. ಸೊ ಚಂದನ್ ಸರ್ಗೆ ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಚಂದನ್ ಸರ್ ಅವರು ಬೇಸಿಕಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್. 2014ನೇ ಬ್ಯಾಚ್ನಲ್ಲಿ ಅವರು DYSP ಆಗಿ ಸೆಲೆಕ್ಟ್ ಆಗಿರ್ತಾರೆ. ಸರ್ 2011ರಲ್ಲಿ ನಡೆದಿರ್ತಕ್ಕಂಥ KS ಅಲ್ಲೂ ಕೂಡ ಅವರು ಕ್ಲಿಯರ್ ಮಾಡಿದ್ದಾರೆ. ಹೀಗಾಗಿ 2 ಬಾರಿ ಅವರು KS ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿ DYSP ಆದ ನಂತರ ಅವರು ಹಲವಾರು ಜಿಲ್ಲೆಗಳಲ್ಲಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಂಡ್ಯದಲ್ಲಾಗಿರ್ಬೋದು, ತುಮಕೂರಲ್ಲಾಗಿರ್ಬೋದು. ಅದೇ ರೀತಿ ಸದ್ಯಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ACP ಆಗಿ ಬೆಂಗಳೂರಲ್ಲಿ ಅವರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಮೊದಲನೇದಾಗಿ ತಾವು ನಡೆದು ಬಂದ ಹಾದಿ ಹೇಗಿತ್ತು, ಅದೇ ರೀತಿ ಎಕ್ಸಾಮ್ ಅಂತ ಬಂದಾಗ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು, ಎಕ್ಸಾಮ್ ಕ್ಲಿಯರ್ ಮಾಡುವಂತ ಮೈಂಡ್ ಸೆಟ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಮ್ಮನ್ನೆಲ್ಲ ಗೈಡ್ ಮಾಡ್ತಾರೆ. ಸೊ ಐ ವೆಲ್ಕಮ್ ಯು.
ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಿಕ್ಸ್ ಮಾಡಿ ಬಳಸಿದ್ರೆ ಓಕೆ ಅಲ್ಲ? ಇದರ್ ಎನಿಬಡಿ ಹೂ ಇಸ್ ನಾಟ್ ನೋಯಿಂಗ್ ಕನ್ನಡ ಇದಾರ ಯಾರಾದರೂ? ಇಲ್ಲಲ್ಲ? ಓಕೆ. ಇವಾಗ ಅಬೌಟ್ ಸಬ್ಜೆಕ್ಟ್ಸ್ ಆ್ಯಂಡ್ ಮೋರ್ ಕ್ಲಾರಿಟಿ ಮೇಡಮ್ ಪ್ರಿಪೇರ್ ಆಗಿ ಬಂದಿರ್ತಾರೆ. ಐ ಆಮ್ ಅನ್ ಅನ್ಪ್ರಿಪೇರ್ಡ್ ಮ್ಯಾನ್ ಟುಡೇ, ಸೊ ಐ ಕೆನಾಟ್ ಸ್ಪೀಕ್ ಮಚ್ ಅಬೌಟ್ ದ ಸಬ್ಜೆಕ್ಟ್ಸ್ ಆ್ಯಂಡ್ ಸಿಲೆಬಸ್ ಬಿಕಾಸ್ ಎವ್ರಿ ಟೈಮ್ ಎಕ್ಸಾಮ್ಸ್ ಬರೆದಾಗ ಹೊಸ ಅದು ಇಂಟ್ರೊಡ್ಯೂಸ್ ಆಗ್ತಾ ಇರ್ತದೆ, ಹೊಸ ವಿಚಾರ ಬರ್ತಿರುತ್ತೆ, ಕರೆಂಟ್ ಅಫೇರ್ಸ್ ಅಂತೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಯು ಹ್ಯಾವ್ ಟು ಕೋಪ್ ಅಪ್ ವಿತ್ ದ್ಯಾಟ್. I believe in one thing. Wherever I go, I tell this. I have repeated this because I believe this statement a lot. ಏನಂದರೆ ನಿಮಗೆಲ್ಲ ಹೌ ಶುಡ್ ವಿ ಕ್ರ್ಯಾಕ್ ದಿಸ್ ಎಕ್ಸಾಮ್ ಅನ್ನೋದನ್ನ ಎನಿವೇಸ್ ಶ್ರೀನಿವಾಸ್ ಅವರು ಇದ್ದಾರೆ, ಸರ್ ಇದ್ದಾರೆ, ಮತ್ತು ಬೇರೆ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇರ್ತಾರೆ. ದೇ ವಿಲ್ ಟೀಚ್ ಯು. ಯು ಕ್ಯಾನ್ ಲರ್ನ್ ಇಟ್ ಫ್ರಮ್ ಮೆನಿ ಪ್ಲೇಸಸ್, ಕಲ್ತ್ಕೋಬೋದು. ವೈ ಯು ಶುಡ್ ಡೂ ದಿಸ್ ಅನ್ನೋದು ನಿಮಗೆ ಗೊತ್ತಿದ್ರೆ ಯು ವಿಲ್ ಡೂ ಇಟ್. ವೈ ಈಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್. ನಾನು ಬೆಳಗ್ಗೆ ಎದ್ದಾಗ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೆ ಗೊತ್ತು ವೈ ಐ ಆಮ್ ಡೂಯಿಂಗ್ ದಿಸ್ ಜಾಬ್, ವೈ ಐ ಶುಡ್ ಬಿಕಮ್ ಎನ್ ಆಫೀಸರ್, ವೈ ಐ ಶುಡ್ ಡೂ. ವೈ ಅನ್ನೋದು ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಟ್ಕೋತಾರೆ ಪಕ್ಕದಲ್ಲಿ. ಆ ಉತ್ತರ ಒಬ್ಬರು ನಾನಾ ರೀತಿಯಲ್ಲಿ ಕೊಟ್ಕೋತಾರೆ. ಒಳ್ಳೆ ನನಗೆ ರೆಸ್ಪೆಕ್ಟ್ ಸಿಗುತ್ತೆ, ಒಳ್ಳೆ ಕೆರಿಯರ್ ಇದೆ, ಒಳ್ಳೆ ಸಂಬಳ ಬರುತ್ತೆ, ಇನ್ನೊಬ್ಬರು ಒಳ್ಳೇದು ಏನೇನೋ ಬರುತ್ತೆ ಅಂತ ಎಲ್ಲ ಅವರು ಈ ಕೆಲಸ ತಗೋಬೇಕು ಅಂತ ಹೇಳಿ ತಗೊಳ್ತಾರೆ. ದಿಸ್ ಇಸ್ ವೈ ಪಾರ್ಟ್. ವೈ ಅನ್ನೋದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಅದನ್ನ ಬರೀರಿ ಪಕ್ಕದಲ್ಲಿ, ರೈಟ್ ಸೈಡಲ್ಲಿ ಬರ್ಕೊಡಿ. ಆ ವೈಯಲ್ಲಿ ಏನೇನೋ ನಾನ್ಸೆನ್ಸ್ ಎಲ್ಲ ಬರುತ್ತೆ. ಆಮೇಲೆ ಅದನ್ನ ಮೆಚ್ಯೂರ್ ಆಗುತ್ತೆ ನಿಮ್ಮ ವೈ. ಮೆಚ್ಯೂರ್ ಆಗಿ ವೈ ಒಂದು ಲೆವೆಲ್ಗೆ ಬಂದಾಗ ಯಾವ ಅನ್ನೋದು ನಾವೇ ಮಾಡ್ಕೊಳ್ತೀವಿ, ಅದೇನು ತೊಂದರೆ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬನ ಬಂದು ಈ ಗೋಡೆ ಹೊಡೀರಿ ಅಂತ ಹೇಳ್ತೀವಿ. ನನಗೆ ಸುತ್ತಿಗೆ ಕೊಡಿ, ನನಗೊಂದು JCB ತಗೊಂಡ್ಬಿಡಿ, 2 ನಿಮಿಷಕ್ಕೆ ಬಿಡಿಸ್ತೀನಿ, ಡ್ರಿಲ್ಲಿಂಗ್ ಮಿಷಿನ್ ಕೊಡಿ, ಹೊಡಿತೀನಿ, ಏನೇನೋ ಪ್ರಶ್ನೆ ಕೇಳ್ತಾರೆ. ನಾವು ಸರ್ ನಿಮ್ಗೆ ಹೇಳಿದ್ರೆ ಸಡನ್ನಾಗಿ ಎದ್ದು ಹೇಳ್ಬಿಟ್ರೆ ಹೊಡಿರೋ ಗೋಡೆನ ಎಲ್ಲರೂ ಅಂದರೆ ಪ್ರಶ್ನೆ ಕೇಳ್ತಾರೆ. ಅದೇ ಆಚೆ ಕಡೆ ಆ ಕಡೆ ಒಂದು ಮಗು ಸಿಗಾಕೊಂಡ್ಬಿಟ್ಟಿದೆ, ಬೆಂಕಿ ಎತ್ಕೊಂಡ್ಬಿಟ್ಟಿದೆ ಆ ಕಡೆ, ನೋಡ್ರಪ್ಪ ಹೊಡೀರಿ ಅಂತಂದ್ರೆ ನೀವು ಏನು ಕೇಳೋದಿಲ್ಲ. ನೀವು ಏನು ಸಿಗುತ್ತೋ ಏನು ಬೇಕೋ ನೀವೇ ಯೋಚನೆ ಮಾಡಿಕೊಂಡು ನೀವು ಮಾಡ್ತೀರಿ. ಸೊ ವೈ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೈ ಯು ಹ್ಯಾವ್ ಕಮ್ ಆ್ಯಂಡ್ ಸ್ಯಾಟ್ ಹಿಯರ್. ನೀವು ಇನ್ನೇನಕ್ಕೆ ಬಂದು ಕೂತಿದ್ದೀರಾ, ಯಾಕೆ ಈ ಎಕ್ಸಾಮನ್ನು ಬರೀಬೇಕು, ಯಾಕೆ ನಾನು ಆಫೀಸರ್ ಆಗಬೇಕು ಅಂತ ನೀವು ಯೋಚನೆ ಮಾಡಿ. ಓಕೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದೆ. ನಾನು ಸೆಟಲ್ ಡೌನ್ ಇನ್ ಮೆಲ್ಬರ್ನ್. 2 years I was in Melbourne. ಸೊ ಅಲ್ಲೇ ಇದ್ದೆ. ಸೊ ಆರಾಮ್ಸೆ ಸೆಟಲ್ ಡೌನ್, ಪರ್ಮನೆಂಟ್ ರೆಸಿಡೆನ್ಸಿ, ಸೆಟಲ್, ಆಸ್ಟ್ರೇಲಿಯನ್ ಸಿಟಿಸನ್. ಆಮೇಲೆ ಮ್ಯಾನ್ ಅಂದ್ಕೊಂಡು ಆಮೇಲೆ ಬರ್ಬೋದಿತ್ತು ಯಾವೆಲ್ಲ ಫ್ರೆಂಡ್ಸ್ನ ಮಾತಾಡ್ಸೋದಕ್ಕೆ ಇಂಡಿಯಾಗೆ 6 months or 1 year once. ಇಷ್ಟು ಗುಡ್ ಲೈಫ್ ಸ್ಟೈಲ್. ಬಟ್ ರಾದರ್ ವೈ ಇಲ್ಲಿಗೆ ಬರ್ತೀವಿ ಅನ್ನೋದು. ಆ್ಯಂಡ್ ಚಾಯ್ಸ್ ಇಸ್ ಪೊಲೀಸ್. ವೆನ್ ವಿ ವಾಂಟ್ ಟು ಬಿಕಮ್ ಸಮಥಿಂಗ್ ವಿ ಹ್ಯಾವ್ ಟು ಚೂಸ್ ಸಮಥಿಂಗ್. ನಮಗೆ ಪೊಲೀಸ್ ಇಸ್ ಮೈ ಚಾಯ್ಸ್ ಎನಿ ಡೇ. ಈವನ್ ಇವಾಗ್ಲೂ ಎಷ್ಟೊಂದು ಸುಸ್ತಾಗಿ ಬೇಜಾರಾಗಿ ಬೈಕೊಳ್ತಾ ಇರ್ತೀವಿ. ಅವಾಗ ಕೇಳಿದ್ರೆ ಮತ್ತೆ ಏನಾದ್ರು ಚಾಯ್ಸ್ ಕೊಟ್ಟರೆ ಏನು ತಗೋತೀಪ, AC ತಗೋತೀಪ? ನೋ, ಐ ವಿಲ್ ರಿಪೀಟ್ ಆ್ಯಂಡ್ ಟೆಲ್, ಐ ವಿಲ್ ಟೇಕ್ ದಿಸ್ ಡಿಪಾರ್ಟ್ಮೆಂಟ್. ದಟ್ ಈಸ್ ವಾಟ್ ಪ್ರೌಡ್ನೆಸ್ ಇನ್ ವೇರಿಂಗ್ ಯೂನಿಫಾರ್ಮ್. ಆ್ಯಂಡ್ ಆ ಪ್ರೌಡ್ನೆಸ್, ಆ ಯೂನಿಫಾರ್ಮ್ ಬೆಲೆ ಕಳಿಬಾರ್ದು ಅನ್ನೋದು ಯಾವಾಗಲೂ ಇರ್ತದೆ ಕೆಲಸ ಮಾಡ್ಬೇಕಾದ್ರೆ. ಎವ್ರಿ ಡೇ ಈ ಯೂನಿಫಾರ್ಮು, ಈ ಎಂಬ್ಲಮ್ಗೆ ಅವಮಾನ ಆಗಬಾರ್ದು, ಆ ರೀತಿ ಕೆಲಸ ಮಾಡಿ. ದಟ್ ಈಸ್ ಹೌ ವೈ ಅನ್ನೋದು ಇರ್ತದೆ ನಮಗೆ. ಅದು ಯಾವಾಗಲೂ ಅದು ವೈ ಅನ್ನೋದು ನಾವೇನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ನಮಗೆ ಶಕ್ತಿ ಕೊಡುತ್ತೆ. ಸೊ ನೀವು ಇದನ್ನ ತಿಳ್ಕೊಳ್ಳಿ, ವೈ ಬರ್ಕೊಳ್ಳಿ, ಬರೀರಿ, ಏನಕ್ಕೆ ಮಾಡ್ತಿದ್ದೀನಿ ಏನಿಗೆ. ಅದನ್ನೆಲ್ಲ ಆಮೇಲೆ ಏನು ಮಾಡಬೇಕು, ಆ ವೈ ಅನ್ನೋದನ್ನ ಒಂದು 2-3 ದಿನ ವಿಶ್ಲೇಷಣೆ ಮಾಡಿ, ಅದು ವೈ ಅನ್ನೋದನ್ನೇ 4 ವರ್ಷ ಮಾಡಬೇಡಿ ಅನ್ನೋದು ಹುಡ್ಕೋದು. ವೈ ಸಿಗ್ತಾನೆ ಇಲ್ಲ ಸರ್, ವೈ ಅನ್ನೋದು ನಾನೇನು ಮಾಡಲಿ, ಸಿಕ್ಕಲಿಲ್ಲ ಅಂದರೆ ಇನ್ನೆಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬಿಡಿ ಬೇರೆ ಕೆರಿಯರಿಗೆ. ಅದಾದ ನಂತರ ಅಲ್ಲಿ ನಾನೊಂದು ಉಚಿತನ ನಾನು ಮಾಡಬೇಕಾದ್ರೆ ನಾನು ಮುಂಚೆನೇ ಬರ್ಕೊಂಡ್ಬಿಡ್ತೀನಿ ಏನಾಗ್ತೀನಿ ಅಂತ. ಚೋಕಲ್ಲ, ನೀವು ಬರ್ಕೋಬೋದು. ಬರ್ದ್ಬಿಟ್ಟು ಐ ವಿಲ್ ಬಿಕಮ್ DOSP, ಐ ವಿಲ್ ಬಿಕಮ್ IPS SP, ಐ ವಿಲ್ ಬಿಕಮ್ so and so. It might look like a joke to you. It is not a joke. I want to become. I am eligible. Why am I not? ಎಲ್ಲ ಈ ಬೇಸಿಕ್ ಡಿಗ್ರಿ ಇರೋನು ಎಲಿಜಿಬಲ್ ಇದಕ್ಕೆ. ಆ್ಯಂಡ್ ಇಲ್ಲಿ ಯಾವ ಎಕ್ಸ್ಪರ್ಟೀಸು, ನೀವು ಆರ್ ನಾಟ್ ಬಿಕಮಿಂಗ್ ಎ ಸೈಂಟಿಸ್ಟ್. ಕ್ವಾಂಟಮ್ ಫಿಸಿಕ್ಸ್ ಗೊತ್ತಿರಬೇಕಿಲ್ಲ ಇಲ್ಲಿ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಹಳ್ಳಿಯಿಂದ ಬಂದಿದ್ದೀನಿ, ನಾ ಹಾರ್ಡ್ ಸ್ಟೂಡೆಂಟು, ನಾ ಇಂಜಿನಿಯರ್, ನಾ ಪಂಟರ್, ನಾ ಡಾಕ್ಟರ್ ಇದ್ದೀನಿ, ನಥಿಂಗ್ ಮ್ಯಾಟರ್ಸ್. ಪರ್ಸಿವರೆನ್ಸ್ ಅಂದರೆ ಗೊತ್ತಾ ಏನು? ಪರ್ಸಿವರೆನ್ಸ್ ಅಂದರೆ ಇಂಗ್ಲೀಷ್ ಎಕ್ಸ್ಪರ್ಟ್ಸ್ ಯಾರಿದ್ದೀರಾ? ಕನ್ನಡದಲ್ಲೇ ಹೇಳ್ಬೋದು, ಸತತ ಪ್ರಯತ್ನ, ಮತ್ತೆ ಬಿಡದೆ ಪ್ರಯತ್ನ ಮಾಡೋರು ಗೆದ್ದೇ ಗೆಲ್ತಾ ಇದ್ದಾರೆ. ಇವತ್ತಾಗ್ಲಿಲ್ಲ ನಾಳೆ ಓದ್ತೀನಿ,
ನಾಳೆ ಆಗಲಿಲ್ಲ ನಾಳಿದ್ದು ಓದ್ತೀನಿ ಅಂತ. ಸೊ ನಾನು ಈ ಫೀಲ್ಡಿಗೆ ಬಂದಾಗ ಯಾರೋ ಒಬ್ರು ಮೈನ್ಸ್ ಬರೆದ್ಬಿಟ್ಟಿದ್ದಾರೆ, ಒಂದು ಪಂಟರ್ ಎಕ್ಸ್ಪರ್ಟ್ ಥರ ಬಿಹೇವ್ ಮಾಡೋರು, ಅವ್ರ ಹತ್ರನೇ ಮಾತಾಡಿಸ್ತಾ ಇರಲಿಲ್ಲ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೆ, ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದೆ, 2 ವೀಲರಲ್ಲಿ ಸಂಜೆ ಬರ್ತಿದ್ದೆ, ಯಾವುದೋ ಕ್ಲಾಸ್ಗೆ ಜಾಯ್ನ್ ಆಗೋಣ ಅಂತ, ಇಲ್ಲೊಂದು ಕ್ಲಾಸು ಅಲ್ಲೊಂದು ಕ್ಲಾಸು ಅಂತ. ನಾನು ನೋಡೋವರೆಗೂ ನೋಡಿ ತಲೆ ಕೆಟ್ಟು ಸುಮ್ಮನೆ ಎಲ್ಲ ಬಿಟ್ಬಿಟ್ಟು ನನ್ನ ಪಾಡ್ ನಾನೇನೋ ಓದೋಕ್ಕೆ ಶುರು ಮಾಡಿಬಿಟ್ಟೆ ಲೈಬ್ರರಿಲಿ ಇಟ್ಕೊಂಡು. ಪರ್ಸಿವರೆನ್ಸ್, ಯಾವುದು ಒಂದ್ಸಲಿ ಆಗಲಿಲ್ಲ ಅಂದರೆ ಇನ್ನೊಂದ್ಸಲಿ ಓದೋದು, ಮತ್ತೆ ಪ್ರಯತ್ನ ಬೀಳೋದು, ಮತ್ತೆ ಪೇಪರ್ಸ್ ಬರೆಯೋದು. ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಪರ್ಸಿವರೆನ್ಸ್ ಬರೆಯೋದು. ಎರಡನೇದು ಇವರು ಕ್ವಶನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಇದು ಎಕ್ಸಾಮ್ಸ್ ಏನು ಅಂದರೆ ಇಟ್ ಇಸ್ ನಾನೊಂದು ಸ್ಟೇಟ್ಮೆಂಟ್, ಇಲ್ಲೊಂದು ಇಟ್ ಇಸ್ ಮೈ ಓನ್ ಸ್ಟೇಟ್ಮೆಂಟ್ಸ್, ಇದೆಲ್ಲ ಬೇಜಾರು ಮಾಡ್ಕೊಬಿಡಿ, ಏನೇನೋ ಮಾತಾಡ್ತಾನೆ ಇವನು ಅಂತ ಇರೋದೇ ನಾನು ಹಿಂಗೆ ಸ್ಟ್ರೈಟ್ ಆ್ಯಂಡ್ ಫ್ರ್ಯಾಂಕ್ ಆ್ಯಂಡ್ ವೆರಿ ಶ್ರೂಡ್ ಇನ್ ಮೈ ವರ್ಕ್, ವೆರಿ ಶ್ರೂಡ್. ಏನಿದೆ ಅದನ್ನು ಹಂಗೆ ಮಾಡಬೇಕು, ಹಂಗೆ ಕೆಲಸ ಮಾಡಬೇಕು ಅಂತ. ನೀವು ಇಲ್ಲಿ ಇದನ್ನು ರೈಟಿಂಗ್ ಅಂತ ಕರೆಯಲ್ಲ, ಈ ಎಕ್ಸಾಮ್ಸ್ನ ವಾಮಿಟಿಂಗ್ ಅಂತ ಕರಿತೀನಿ ನಾನು. ಆ ಪೇಪರ್ ಮೇಲೆ ವಾಮಿಟ್ ಮಾಡೋ ರೀತಿಲಿ ಬರೀಬೇಕು, ಫಾಸ್ಟ್ ಸ್ಪೀಡಲ್ಲಿ ಬರೀಬೇಕು. ಹಿಂಗೆ ಬ್ರೈನ್ ಶುಡ್ ಪ್ರಾಸೆಸ್ ಆ್ಯಂಡ್ ರೈಟ್ ಇಟ್. ಅದು ಏನು ಸ್ಪೀಡಲ್ಲಿ ಬರೀಬೇಕು ಅಂದ್ರೆ ಮ್ಯಾಕ್ಸಿಮಮ್ ಔಟ್ಪುಟ್ ಕೊಡಬೇಕು, ವೆರಿ ಡಿಫಿಕಲ್ಟ್. ಸೊ ಯು ಶುಡ್ ಟ್ರೈನ್ ಯುವರ್ ಬ್ರೈನ್ ಆ್ಯಂಡ್ ಯುವರ್ ಹ್ಯಾಂಡ್ಸ್. ಏನು ಬುದ್ಧಿವಂತ ಆದರೂ ಕೈಯಲ್ಲಿ ಪೆನ್ ಕೊಟ್ಟರೆ ಅವತ್ತೊಂದು ದಿನ ಬರೆದ್ಬಿಡ್ತೀನಿ ಅಂತಂದ್ರೆ ಕೈಯೆಲ್ಲ ನೋವು ಬರುತ್ತೆ, ಸ್ವೆಟ್ ಆಗುತ್ತೆ, ಆ ಪೆನ್ ಪ್ರಾಕ್ಟೀಸ್ ಇರಲ್ಲ. ಅದೇ ಪೆನ್ನಲ್ಲಿ ಬರೀಬೇಕು ನೀವು ವರ್ಷ ಇಡೀ, ಪೆನ್ ಚೇಂಜ್ ಮಾಡಬಾರ್ದು. ಸ್ವೆಟ್ ಆಗುತ್ತೆ ಕೈ, ಎಷ್ಟೊಂದು ಜನಕ್ಕೆ ಸ್ವೆಟ್ ಆಗುತ್ತೆ, ನನಗೂ ಸ್ವೆಟ್ ಆಗುತ್ತೆ. ನಿಮಗೆ ಆಮೇಲೆ ಎಕ್ಸಾಮಿನೇಷನ್ ಸೆಂಟರು ಲಕ್ಕಿಗೆ ಎಲ್ಲೆಲ್ಲೋ ಬೀಳುತ್ತೆ. ಒಂದೊಂದು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಶೀಟ್ ಇರುತ್ತೆ ಮೇಲೆ, ಹೀಟ್ ಆಗ್ಬಿಟ್ಟು ಬಿಸಿ ಆಗ್ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈಲಿ. ಸೊ ಅದಕ್ಕೆಲ್ಲ ಅಭ್ಯಾಸ ಆಗಬೇಕು ಅಂದರೆ ಎನ್ವಿರಾನ್ಮೆಂಟ್ಗೆ ಹೆಂಗೆ ಅಭ್ಯಾಸ ಆಗೋದು, ದಿನ ಹಂಗೆ ಮಾಡ್ಬೇಕು ಪ್ರಾಕ್ಟೀಸ್, ದಿನ ಬರಿಬೇಕು, ದಿನ ಓದೋದಾಗಲ್ಲ. ತುಂಬ ಬ್ರೈನು, ತುಂಬ ಬ್ರಿಲಿಯನ್ಸ್ ಇರುತ್ತೆ, ತುಂಬ ನಿಮಗೆ ಜ್ಞಾಪನ ಶಕ್ತಿ ಇರುತ್ತೆ. ಡಸಂಟ್ ವರ್ಕ್ ಬಿಕಾಸ್ ಯು ಆರ್ ನಾಟ್ ಯೂಸ್ ಟು ದಟ್ ಎನ್ವಿರಾನ್ಮೆಂಟ್ ಆಫ್ ರೈಟಿಂಗ್ ಎಕ್ಸಾಮ್ಸ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಆ್ಯಂಡ್ ಕಂಟಿನ್ಯೂಸ್ಲಿ ಫಾರ್ ಅ ವೀಕ್ ಆ್ಯಂಡ್ ಪುಟಿಂಗ್ ಎಲ್ಲಾನು ಆ ತಲೆಯಲ್ಲಿ ಇಟ್ಕೊಂಡು ಅದನ್ನು ಸಡನ್ನಾಗಿ ಔಟ್ಪುಟ್ ತರೋದು, ಸಡನ್ನಾಗಿ ಅದೇನೋ ಇದೆಲ್ಲ ಮಾಡೋದಕ್ಕೆ ಅಭ್ಯಾಸ ಇರಲ್ಲ. ಅದಕ್ಕೆ ಎಕ್ಸಾಮಿನೇಷನ್ ಪ್ರಾಕ್ಟೀಸಸ್ ಏನು ಮಾಡ್ತಾರೆ, ಅದನ್ನು ಯಾವುದೇ ಕಾರಣಕ್ಕೂ ಓದಿದ್ದೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಬರೀರಿ ಎಕ್ಸಾಮ್ಸ್. ಓಕೆ, ಇವತ್ತು ಯಾರೋ ಒಬ್ಬ ಚೆನ್ನಾಗಿ ಮಾಡ್ಬಿಡ್ತಾನೆ, ನಂದು 3 ಎಕ್ಸಾಮ್ ಬರದೆ ಒಂದು ಚೆನ್ನಾಗಿ ಬರ್ತಿಲ್ಲ, ಪರವಾಗಿಲ್ಲ, 4ನೇದು ಬರುತ್ತೆ, 5ನೇದು ಬರುತ್ತೆ, 6ನೇದು ಬರುತ್ತೆ, ಬರೀರಿ ಎಕ್ಸಾಮ್ಸ್, ಬರೀರಿ, ಪ್ರಾಕ್ಟೀಸ್ ಮಾಡಿ, ಬರೀತಾನೆ ಇರಿ. ಆ್ಯಂಡ್ ಡೈಲಿ ನ್ಯೂಸ್ ಪೇಪರ್ಸ್ ಓದಿ. ಐ ಬಿಲೀವ್ ಇನ್ ಪೇಪರ್ಸ್, ನ್ಯೂಸ್ ಪೇಪರ್ಸ್ ಅ ಲಾಟ್. ನ್ಯೂಸ್ ಪೇಪರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಗಿಲಮ್ದು ಓದಬೇಡಿ, ಅಲ್ಲಮ್ಮ. ಯು ಕ್ಯಾನ್ ರೀಡ್ ದಟ್ ಆಲ್ಸೋ ಫಾರ್ ಫನ್ ಹಾಬಿ, ಬಟ್ ವೆನ್ ಸಬ್ಜೆಕ್ಟ್ ಮ್ಯಾಟರ್ ಕಮ್ಸ್, ಎಡಿಟೋರಿಯಲ್ಸ್ ಇವೆಲ್ಲ ಓದಿ, ನೋಟ್ಸ್ ಬರೀರಿ. ಅದು ಅರ್ಥ ಆಗಲ್ಲ ಸ್ಟಾರ್ಟಿಂಗ್ ಎಡಿಟೋರಿಯಲ್ ಹೋದ್ರೆ ನನಗೆ ಒಂದು ಓದೋದ್ರೊಳಗೆ ಒಂದು ಅರ್ಧ ದಿನ ತಗೊಂಡು ನಿದ್ದೆ ಬಂದ್ಬಿಟ್ರದು, ಅಯ್ಯೋ ಆಗ್ತಾ ಇಲ್ಲ, ಇದು ಏನು ಓದ್ತಾ ಇದೀವಪ್ಪ ಅಂತ. ಅವ್ನು ಏನು ಬರೀತಿದ್ದಾನೆ ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಓದ್ತಾ ಆ ಲ್ಯಾಂಗ್ವೇಜ್ ಅರ್ಥ ಆಗ್ಬಿಡುತ್ತೆ ನನಗೆ. ಯು ಸ್ಟಾರ್ಟ್ ಫೀಲಿಂಗ್ ಆಫ್ಟರ್ 1 year, ನಾನೇ ಎಕನಾಮಿಸ್ಟು, ರಘುರಾಮ್ ರಾಜನು ಇಲ್ಲ, ಯಾರೂ ಇಲ್ಲ, ನಾನೇ ವರ್ಲ್ಡ್ಸ್ ಬೆಸ್ಟ್ ಎಕನಾಮಿಸ್ಟು, ನಾನು ಅಪಾಯಿಂಟ್ ಮಾಡ್ಬೋದು ಇವಾಗ RBI ಚೇರ್ಮನ್ ಆಗಿ ಅಂತ ಅನಿಸ್ತಿರುತ್ತೆ ಒಂದ್ಸರಿ. ಯು ಸ್ಟಾರ್ಟ್ ರೀಡಿಂಗ್ ಎಕನಾಮಿ, ಯು ಸ್ಟಾರ್ಟ್ ರೀಡಿಂಗ್ ಜಿಯೋಗ್ರಫಿ, ಅವ್ರು ಬರ್ದಿರ್ತಾರೆ, ಟೆಕ್ಸ್ಟ್ ಬುಕ್ ಬರ್ದಿರೋರ್ಗಿಂತ ಪಂಟರ್ ಥರ ಬಿಹೇವ್ ಆಗ್ತಿರ್ತದೆ, ನಿಮ್ಗೆ ಫೀಲ್ ಆಗ್ತಿರ್ತದೆ. ಅಟ್ ದಟ್ ಟೈಮ್ ದಟ್ ಇಸ್ ಹ್ಯಾಪಿನೆಸ್. ನಾಲೆಡ್ಜ್ ಬ್ರಿಂಗ್ಸ್ ಹ್ಯಾಪಿನೆಸ್. ನನಗೆ ಗೊತ್ತಾಗ್ತದೆ, ಅರ್ಥ ಆಗ್ತಾ ಇದೆ. ಶುಡ್ ಎಂಜಾಯ್ ಆಲ್ ದಸ್. ಬರಿತೀನಿ, ಮಾಡ್ತೀನಿ. ಆಮೇಲೆ ಇನ್ನೊಬ್ಬೊಬ್ರು ಏನು ಮಾಡ್ತಾರೆ, ಒಂದು ಸಬ್ಜೆಕ್ಟ್ ಅವ್ನ ಹಿಸ್ಟ್ರಿ ಚೆನ್ನಾಗಿರ್ತದೆ, ಆ ಹಿಸ್ಟ್ರಿನೇ ಓದ್ತಾನೆ. ಯಾಕೆ ಓದ್ತೀರಾ ಹಿಸ್ಟ್ರಿನ? ನೀವೇನು PhD ಮಾಡಬೇಕಾ? ಅದು ಒಂದು. ಆಮೇಲೆ ಡೋಂಟ್ ಚೇಂಜ್ ಬುಕ್ಸ್. ಇವಾಗ ಏನಾಗುತ್ತೆ, ಪಬ್ಲಿಕ್ ಪೊಲಿಟಿ ತಗೋತಾರೆ, ಲಕ್ಷ್ಮೀಕಾಂತ್ ಒಂದು ಬುಕ್ ತಗೋತಾರೆ, ಇವು ಹೊಸ ವರ್ಷನ್ ಬರುತ್ತೆ, ಹೊಸ ಬುಕ್ ಬಂದಿದೆ, ಅದನ್ನು ಒಂದು ತಗೋತಾರೆ. ಇನ್ನೊಂದು ಲಕ್ಷ್ಮೀಕಾಂತ್ ಬಿಟ್ಟು ಇನ್ಯಾರೋ ಚಂದನ್ ಕುಮಾರ್ ರೈಟ್ಸ್ ಬುಕ್ ಟುಮಾರೋ, ಅವ್ರು ಪಾಸ್ ಆಗಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಅವ್ರದ್ದೇ ತಗೊಳ್ಳೋದು. ನಾನು ಸಾಕಾತಾಗಿ ಮಾತಾಡ್ತಾರೆ, ತಗೋ ಚಂದನ್ ಕುಮಾರ್ ಪುಸ್ತಕ ತಗೋ. ಏನಿದು ಬುಕ್? ನೀವು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ರೆ ಬುಕ್ ಕಲೆಕ್ಟರ್ ಆಗಿಬಿಡ್ತೀರಾ? ಯಾಕೆ? ಆಮೇಲೆ ಏನು ಮಾಡೋದು ಅದನ್ನೆಲ್ಲ? ಅದಕ್ಕೆ ಒಂದೇ ಬುಕ್ಕು, ಒಂದು ಸಬ್ಜೆಕ್ಟ್ ಒಂದೇ ಬುಕ್ಕು, ಅದನ್ನೇ ಓದಬೇಕು. ಅದು ಹೆಂಗಾಗಿರ್ಬೇಕು ಬುಕ್ಕು ಅಂದರೆ, ಅದನ್ನು ಗೀಚಿ ಅಲ್ಲೇನಾದ್ರು ಬರೆದು ಅದು ನಿನಗೆ ಮಾತ್ರ ಅರ್ಥ ಆಗಬೇಕು, ಇನ್ಯಾರಿಗೂ ಅರ್ಥ ಆಗಬಾರ್ದು. ಅವಾಗ ಏನಾಗುತ್ತೆ, ದಟ್ ಪಿಕ್ಚರ್ ಗೋಸ್ ಅಂಡ್ ಸಿಟ್ಸ್ ಇನ್ ಯುವರ್ ಮೈಂಡ್. You don't read words. You read always. Reading is all in the pictures. Human brain works in picture way. ಸೊ ಅದಕ್ಕೆ ಅದೇ ಪುಸ್ತಕನ ನೀನು ನೋಡ್ತಾ ಇದ್ರೆ ಮತ್ತೆ ರಿಪಿಟೇಟಿವ್ ಆಗಿ ನೆನಪು ಬರುತ್ತೆ, ಬೇಗ ನೆನಪು ಬಂದು ರೀಪ್ರೊಡ್ಯೂಸ್ ಆಗುತ್ತೆ. ಸೊ ಡೋಂಟ್ ಚೇಂಜ್ ಬುಕ್ಸ್. ಓಕೆ, ಅದೇ ಪುಸ್ತಕಗಳಲ್ಲಿ ಓದಿ. ಎಕ್ಸ್ಟ್ರಾ ಯಾವುದೋ ಬಂದಿದ್ದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದರೆ 2 ಪೇಜಲ್ಲಿ ಬರೆದು ಅದಕ್ಕೆ ಅಂಟಿಸ್ಬಿಟ್ಟು ಪಿನ್ ಹೊಡೆದ್ಬಿಡಿ, ಇಲ್ಲ ಅಂಟಿಸ್ಬಿಡಿ, ಇಟ್ಕೊಳ್ಳಿ. ದಟ್ಸ್ ಹೌ ಯು ರೀಡ್. ನನ್ನ ಬುಕ್ಸ್ ಇದು ಇಷ್ಟೇ ಇರ್ತಿತ್ತು, ಒಂದು ಪಕ್ಕದಲ್ಲಿ ಒಂದು ಚೇರು, ಅದ್ರ ಮೇಲೆ ಒಂದು ಪ್ಲೈವುಡಲ್ಲಿ ಹಿಂಗೆ ರೌಂಡ್ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಅದ್ರ ಮೇಲೆ ಇಟ್ಕೊಂಡು ಪಕ್ಕದಲ್ಲಿ ಬುಕ್ಸ್ ಇಟ್ಟಿರ್ತಿದ್ದೆ. ಅದನ್ನ ಎತ್ಕೊಂಡು ಓದೋದು, ಅಲ್ಲೇ ಅಷ್ಟೇ ಅದೇ ಬುಕ್ಸ್ನ 3 ವರ್ಷ 4 ವರ್ಷ ಅದನ್ನೇ ಓದಿದ್ವಿ. ಚೇಂಜ್ ಆದ್ರೆ ಅದನ್ನೇ ಓದೋಣ. ನನ್ನ ಬುಕ್ ಮಾತ್ರ ಬೇರೆಯವ್ರಿಗೆ ಕೊಡಲ್ಲ, ಆ ಬುಕ್ನ, ಟೆಕ್ಸ್ಟ್ ಬುಕ್ಸ್ನ. ಓಕೆ, ಯು ಶುಡ್ ಬಿ ವೆರಿ ವೆರಿ ದಿಸ್ ಅಬೌಟ್ ಬುಕ್ಸ್, ಮೈ ಬುಕ್ಸ್. ಆ ಬುಕ್ಸ್ ಈಗಲೂ ಇಟ್ಕೊಂಡಿದೆ.
ಬುಕ್ಸ್ನ. ಸೊ ನೋಡಿದ್ರೆ ಖುಷಿ ಆಗುತ್ತೆ. ಸೊ ಯು ಶುಡ್ ರೀಡ್ ಸೇಮ್ ಬುಕ್ಸ್, ಸೇಮ್ ಮೆಟೀರಿಯಲ್. ಯು ಶುಡ್ ರೀಡ್ ಯುವರ್ ಓನ್ ನೋಟ್ಸ್. ಯಾರೋ ನೋಟ್ಸ್ ಮಾಡಿದ್ದಾರೆ, ಅವ್ನು IAS ಕ್ಲಿಯರ್ ಮಾಡ್ದ, ಫಸ್ಟ್ ರ್ಯಾಂಕು, ಅವ್ನು ನೋಟ್ಸ್ ತೊಗೊಂಡು ಓದ್ತೀನಿ, ಓದಿದ್ರೆ ನಿಮ್ಮ ನೋಟ್ಸಲ್ಲಿ ಬರೀರಿ, ನಿಮ್ಮಲ್ಲಿ ಬರೀ, ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೀರಿ, ಬೇಗ ರೀಪ್ರೊಡ್ಯೂಸ್ ಆಗುತ್ತೆ, ಬೇಗ ನೆನಪು ಬರುತ್ತೆ. ಓಕೆ, ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಐ ಯೂಸ್ ಟು ಫಾಲೋ. ಆ್ಯಂಡ್ ಅನದರ್ ಥಿಂಗ್ ಇಸ್ ಡ್ರಾಯಿಂಗ್. ನೀವು ಏನು ಪ್ರಶ್ನೆ ಕೊಟ್ಟರು ಹಿಸ್ಟ್ರಿನೂ ಡ್ರಾಯಿಂಗಲ್ಲಿ ಬರೀತೀನಿ ನಾನು. ಹಿಸ್ಟ್ರಿ ಆನ್ಸರ್ಸ್ನು ಐ ರೈಟ್ ಇನ್ ಡ್ರಾಯಿಂಗ್ಸ್. ದಟ್ಸ್ ಹೌ ಐ ಡೂ ಡ್ರಾಯಿಂಗ್. ಐ ಆಮ್ ವೆರಿ ಗುಡ್ ಅಟ್ ದಟ್. ನೀವು ಏನಾದ್ರು ಕೊಡಿ, ಅದನ್ನು ನಾನು ವೆಬ್ ಡಯಾಗ್ರಾಮ್, ಫ್ಲೋ ಚಾರ್ಟ್ಸ್, ಆರೋ ಡಯಾಗ್ರಾಮ್ಸ್, ಸರ್ಕ್ಯುಲರ್ ವೆನ್ ಡಯಾಗ್ರಾಮ್ಸ್, ಎಲ್ಲೆಲ್ಲೋ ಇಂಟ್ರೊಡ್ಯೂಸ್ ಮಾಡೋಕ್ಕಾಗದಿರೋ ಜಾಗದಲ್ಲೆಲ್ಲ ಡ್ರಾಯಿಂಗ್ಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈಗ ಏನು ಮಾಡೋದು, ಒಂದು ಪ್ರಶ್ನೆ ಕೇಳಿದ್ರು, ಅದನ್ನು ನನಗೆ 5 ಮಾರ್ಕ್ಸ್ ಗೊತ್ತಿರೋದು, ಅವ್ರು 15 ಮಾರ್ಕ್ಸ್ ಕೇಳಿಬಿಟ್ಟಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಈ 5 ಪಾಯಿಂಟ್ಸ್ ತಲೆಗೆ ಬರ್ತಾ ಇದೆ ನನಗೆ. ಏನು ಮಾಡಿದೆ, ಮೇಲ್ಗಡೆ ಒಂದು ಇಂಟ್ರೊಡಕ್ಷನ್ ಕೊಟ್ಟೆ. ಆಮೇಲೆ ನನಗೆ 5 ಪಾಯಿಂಟ್ ಗೊತ್ತಲ್ವಾ, 5 ಪಾಯಿಂಟನ್ನು ಒಂದು ಫ್ಲೋ ಚಾರ್ಟಲ್ಲಿ ಅಥವಾ ಒಂದು ವೆಬ್ ಡಯಾಗ್ರಾಮಲ್ಲಿ ಬರೆದೆ. ಅದೇ 5 ಪಾಯಿಂಟ್ಸ್ನ ಕೆಳಗಡೆ ಪಾಯಿಂಟ್ಸ್ ಬರೆದೆ. ಬರೆದಾದ್ಮೇಲೆ ಕೊನೆಯಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಟೆ. ಇವಾಗ ಎಷ್ಟಾಯಿತು, ಡ್ರಾಯಿಂಗ್ ನೋಡ್ದ, ವಾ ಹೆಂಗೆ ಆನ್ಸರ್ ಬರುತ್ತೆ, ಕೆಳಗಡೆ ಪಾಯಿಂಟ್ಸ್ ನೋಡಿದೆ, ಬರ್ತದೆ. ನೀವು ಒಂದು 8 ಮಾರ್ಕ್ಸ್ ಅಲ್ಲ, 5 ಪಾಯಿಂಟ್ ಗೊತ್ತಿರೋದು ನನಗೆ. ಇನ್ನೇನು ಮಾಡ್ತೀರಾ? ಸೊ ದಿಸ್ ಡ್ರಾಯಿಂಗ್ಸ್ ಮೇಕ್ಸ್ ಯುವರ್ ಆನ್ಸರ್ಸ್ ಅಟ್ರಾಕ್ಟಿವ್. ಇವಾಗ ಏನಾಗುತ್ತೆ, ಅವನು ನೀವು ಇಮ್ಯಾಜಿನ್ ಯುವರ್ ಸೆಲ್ಫ್ ಆಸ್ ದಟ್ ಕರೆಕ್ಷನ್ ಮಾಡೋನಾರ ಇಮ್ಯಾಜಿನ್ ಮಾಡ್ತಾರೆ. ಹೆಂಗೆ ಬರ್ದಿರ್ತೀರ ನೀವೇ ನಿಮ್ಮ ಪೇಪರ್ನೇ ನೋಡಿ ಹೆಂಗಿರುತ್ತೆ ಅಂದರೆ ಹ್ಯಾಂಡ್ ರೈಟಿಂಗ್ಗಳು. ಅವನು ಆ ಲೇಖನಗಳನ್ನು ಅವನು ಡಿಸೈಫರ್ ಮಾಡಿ, ಡು ಯು ನೋ ಡಿಸೈಫರ್? ಅದನ್ನು ಡಿಸೈಫರ್ ಮಾಡಬೇಕು. ಅವನು ಅದನ್ನು ಏನು ಹೇಳಕ್ಕೆ ಪ್ರಯತ್ನ ಬೀಳ್ತಿದ್ದಾನೆ ಅಂತ ಅರ್ಥ ಮಾಡಿಕೊಂಡು, ಅದನ್ನು ಆನ್ಸರ್ ಅರ್ಥ ಮಾಡಿಕೊಂಡು, ಇದಕ್ಕೆ ಏನು ಬರಿತಾ ಇದ್ದಾನೆ ಅಂತ ಇದು ಮಾಡ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಅವನು ಅದನ್ನು ಕರೆಕ್ಷನ್ ಮಾಡಿ ಅದಕ್ಕೆ ಮಾರ್ಕ್ಸ್ ಕೊಡೋದ್ರೊಳಗೆ ಅವನಿಗೆ ಒಂದು ಆನ್ಸರ್ ಪೇಪರ್ನ ಕರೆಕ್ಷನ್ ಮಾಡೋದ್ರೊಳಗೆ ಅವನು ಒಂದು PhD ಮಾಡ್ದಂಗೆ ಆಗಿರುತ್ತೆ ಅವನಿಗೆ. ಓಕೆ, ಅದಕ್ಕೆ ಅವನಿಗೆ ಅಷ್ಟು ತಲೆನೋವು ಕೊಟ್ಟರೆ ಮಾರ್ಕ್ಸ್ ಕೊಡ್ತಾನೆ ನಿಮಗೆ. ಜೊತೆಗೆ ಒಂದು ಪೇಪರ್ ಕರೆಕ್ಷನ್ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಇರುತ್ತೆ. ಇದನ್ನ ಟಾರ್ಗೆಟು, ನಾನು ಇವತ್ತು ಬಂದಿದ್ದೀನಿ ಆಯಿತು, ಒಂದು ಅಟ್ಲೀಸ್ಟ್ ಒಂದು 30 ಆನ್ಸರ್ ಪೇಪರ್ ಆದರೂ ಕರೆಕ್ಷನ್ ಮಾಡೋಗ್ಬೇಕು ಅಂತಿರುತ್ತೆ. ನಿಮ್ಮಂಥ ಯಾರು ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಇರೋದು ಸಿಕ್ಬಿಟ್ರೆ ಅವ್ನು ಅಲ್ಲೇ 3 ಆನ್ಸರ್ ಪೇಪರ್ ಮಾಡೋ ಕರೆಕ್ಷನ್ ಹೋಗಿರುತ್ತೆ. ತಲೆ ನೋವು ಬಂದು ಅವ್ನಿಗೊಂದು ಕಾಫಿ ಬೇಕು, ಇಲ್ಲ ಒಂದು ಸಿಗರೇಟ್ ಹೊಡಿಯೋರಾದ್ರೆ ಸಿಗರೇಟ್ ಬೇಕು, ಅವನಿಗೆ ತಲೆ ಕೆಡಿಸ್ತಾರೆ. ಹಂಗೆ ಮಾಡಬಾರ್ದು. ಯು ಶುಡ್ ಮೇಕ್ ಹಿಮ್ ಹ್ಯಾಪಿ. ಒಳ್ಳೆ ಹ್ಯಾಂಡ್ ರೈಟಿಂಗ್ ಮಿನಿಮಮ್, ಬೇರ್ ಮಿನಿಮಮ್, ನಾಟ್ ಲೈಕ್ ಬ್ಯೂಟಿಫುಲ್ ಕ್ಯಾಲಿಗ್ರಫಿಕ್ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬಿಡಿ, ಬೇರ್ ಮಿನಿಮಮ್. ಆಮೇಲೆ ಅಂಡರ್ಲೈನ್ ಮಾಡಿ ಪಾಯಿಂಟ್ಸ್. ಯು ಕೆನಾಟ್ ರೀಡ್ ಯುವರ್ ಆನ್ಸರ್ಸ್ ಎವ್ರಿಥಿಂಗ್. ಅಂಡರ್ಲೈನ್ ಮಾಡಿದ್ದು ಮಾತ್ರ ನೋಡ್ಕೊಂಡು ಹೋಗ್ತಾರೆ. 5 ಮಾರ್ಕ್ಸ್ಗೆ 5 ಪಾಯಿಂಟ್ ಕಾಣಿಸ್ತು ಅಂಡರ್ಲೈನಲ್ಲಿ, ಹಾಕಿದ್ದಾನೆ ಬಿಡ್ರಿ, 4 ಹಾಕ್ರಿ, ಒಂದು ಕಟ್ ಮಾಡಿಬಿಟ್ಟು 4.5. ಒಂದು ಡ್ರಾಯಿಂಗ್ ಬರ್ದಿದ್ದೀರಾ, ಇನ್ನೊಂದು ಮಾರ್ಕ್ಸ್ ಹಾಕ್ರಿ. ಹಂಗೆ ಇಟ್ ಗೋಸ್ ಇನ್ ದ ಮೈಂಡ್ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಸೈಕಾಲಜಿ. ಸೊ ಯು ಶುಡ್ you are cracking these exams, don't try to be fair. You write all this, you use all this techniques are very important. ಆನ್ಸರ್ಸ್ ಬರೀಬೇಕಾದ್ರೆ ಅಷ್ಟು. ಪ್ರಿಲಿಮ್ಸು ಅಷ್ಟೇ. ಪ್ರಿಲಿಮ್ಸಲ್ಲಿ ಎಲ್ಲ ಕ್ವಶನ್ಗೂ ಆನ್ಸರ್ ಬರೀತೀನಿ ಅಂತ ಏನಕ್ಕಿದೆ? ವಾಟ್ ಈಸ್ ಅ ಕಟ್ ಆಫ್ ಎವ್ರಿ ಟೈಮ್? ಜನರಲ್ ಮೆರಿಟ್ 50% ಇರುತ್ತೆ ಕಟ್ ಆಫ್. ಸೊ ಹೌ ಮಚ್ ಶುಡ್ ಯು ಆನ್ಸರ್? ಒಂದು 60% ಆನ್ಸರ್, 70% ಆನ್ಸರ್ ಮಾಡಬೇಕು. 100 ಆನ್ಸರ್ ಮಾಡೋದು ಯಾರು ಹೇಳಿದಾರೆ ಗುರು? ನಿಮಗೆ 200 ಕ್ವಶನ್ ಇದ್ರೆ 200 ಆನ್ಸರ್ ಮಾಡಬೇಕಾ? ನೀನು ಸ್ಕೋರ್ ಮಾಡಬೇಕಿರೋದು ಅದರ ಅರ್ಧ. ಸೊ ಟಾರ್ಗೆಟ್ 60 to 70% ಆನ್ಸರಿಂಗ್. ಡೋಂಟ್ ವರಿ ಮಚ್. ನೀವು ಬೇಕಾದ್ರೆ ಸ್ಟಡಿ ಮಾಡಿ ಆ್ಯಾವ್ರೇಜು ಏನಿದೆ ಪ್ರಿಲಿಮ್ಸ್ದು ಎಂಟ್ರಿ. ಮೇನ್ಸ್ ಮಾತ್ರ 100 ಬರೀಬೇಕು. ಆ್ಯಂಡ್ ಅದನ್ನು ಔಟ್ ಆಫ್ ಔಟ್ ಆನ್ಸರ್ಸ್ ಬರಲೇಬೇಕು ಆಚೆ, ಒಂದು ಬಿಡೋಂಗಿಲ್ಲ ಪ್ರಶ್ನೆ. ಏನಿದ್ರು ನೀನು ಏನು ಗೊತ್ತಿದ್ರು ಬರೀಬೇಕಾದ್ರೆ. ದಟ್ಸ್ ಹೌ ಯು ವರ್ಕ್ಔಟ್. ವಿತ್ ದಿಸ್ ಯು ಸ್ಕೋರ್ ವೆರಿ ವೆಲ್. ಮೈ ಮೈನ್ ಸ್ಕೋರ್ಸ್ ವರ್ ವೆರಿ ಗುಡ್ ಎವ್ರಿ ಟೈಮ್. ಮೈನ್ ಸ್ಕೋರ್ ಯಾವತ್ತೂ ಕಡಿಮೆ ಇಲ್ಲ. ಪ್ರಿಲಿಮ್ಸು ಯಾವತ್ತೂ ಎದುರ್ಕೊಂಡಿಲ್ಲ ಬರೆದ್ಮೇಲೆ. ಮೇನ್ಸುನಂತೂ 100% ಶ್ಯೂರ್ ಒಳ್ಳೆ ಸ್ಕೋರ್ ಬರುತ್ತೆ ಅಂತ. ಆಮೇಲೆ ಇಂಟರ್ವ್ಯೂ ಇದೆ ನೋಡೋಣ. ಅದು ಕಮ್ ಟಿಲ್ ದಟ್. ಅಲ್ಲಿವರೆಗೂ ಇಂಟರ್ವ್ಯೂ ಹಂಗಂತೆ ಹಿಂಗಂತೆ ಇಲ್ಲೊಂದು ನಾನ್ ಸೆನ್ಸ್ಗಳಿದ್ದಾರೆ ಒಂದಷ್ಟು ಜನ, ಬೇಡದಿರೋದೆಲ್ಲ ಹೇಳ್ಕೊಂಡು ತಿರುಗ್ತಾರೆ. ಯು ವಿಲ್ ಡೂ ನಥಿಂಗ್. ಎವ್ರಿ ಸಿಸ್ಟಮ್ ಇಸ್ ಫ್ಲಾಡ್ ಅಪ್ಪ. ಏನು ನೀವು ಹುಟ್ಟಿರೋ ಸಿಸ್ಟಮ್ ಏನು ವೆರಿ ವೆರಿ ಬ್ಯೂಟಿಫುಲ್ ಸಿಸ್ಟಮು, ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಆಗ್ತದಾ? ಇಲ್ಲ. ಇನ್ ದ ವರ್ಲ್ಡ್ US, ಮೋಸ್ಟ್ ಡೆವಲಪ್ಡ್ ನೇಷನ್ಸ್, ನಾರ್ವೆ, ಇಂಥ ದೇಶದಲ್ಲೂ ಸಿಸ್ಟಮ್ಸ್ ಫೇಲ್ ಆಗ್ತವೆ ಒಂದೊಂದ್ಸಲಿ. ವಿ ಹ್ಯಾವ್ ಟು ವರ್ಕ್ ವಿತ್ ಇನ್ ದ ಸಿಸ್ಟಮ್ ಆ್ಯಂಡ್ ಮೇಕ್ ಇಟ್ ಬೆಟರ್. ಅಲ್ಲೇನೋ ಒಂದೆಲ್ಲೋ ಎಲ್ಲೋ ಕಂಪ್ಲೇಂಟ್ ಆಯಿತು, ಎಲ್ಲೋ ಮಾಲ್ ಪ್ರಾಕ್ಟೀಸ್ ಆಯಿತು, ಅದನ್ನ ಇಟ್ಕೊಂಡು ನೀವು ಸುಮ್ಮನೆ ಅನ್ವಾಂಟೆಡ್ ಆಗಿ ಟೈಮ್ ವೇಸ್ಟ್ ಮಾಡಬೇಡಿ. ಅವ್ನು ಯಾರು ಹೇಳ್ತಾನೆ ಎಕ್ಸಾಮ್ ಮಾಡಿಸ್ತೀನಿ ಅಂತ, ಈ ಎಕ್ಸಾಮಲ್ಲೇ ಪಾಸ್ ಮಾಡೋದು, ಎಕ್ಸಾಮಲ್ಲಿ ಏನು ಪಾಸ್ ಮಾಡ್ತೀಯಾ? ಸುಮ್ಮನೆ ಹೋಗಿ ಅದಕ್ಕೆಲ್ಲ ನಿಂತ್ಕೊಬೇಡಿ. ನಾನು ಇದಕ್ಕೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ಮೊನ್ನೆ ಆ ನಾನ್ ಸೆನ್ಸ್ಗಳಿಗೆ ಜೈಲಿಗೆ ಕಳಿಸ್ಬಿಟ್ಟು ಬಂದೆ ನಾನೇನೆ. ಐ ಓನ್ಲಿ ಸೆಡ್ ಐ ವಿಲ್ ಓಪನ್ಲಿ ಟೆಲ್ ಬಿಕಾಸ್ ಐ ಆರ್ ಮಿಸ್ಗೈಡಿಂಗ್ ಪೀಪಲ್, ಸ್ಟೂಡೆಂಟ್ಸ್. ಐ ಹ್ಯಾವ್ ಗಾನ್ ಥ್ರೂ ದೀಸ್ ಎಕ್ಸಾಮ್ಸ್. ವಿ ನೋ ವಾಟ್ ಇಸ್ ದ ಎಕ್ಸಾಮ್ ಸಿಸ್ಟಮ್. ದೇರ್ ಆರ್ ಮಿಸ್ಟೇಕ್ಸ್, ದೇರ್ ಆರ್ ಇಶ್ಯೂಸ್. ಬನ್ನಿ ಸಿಸ್ಟಮ್ಗೆ ಕರೆಕ್ಷನ್ ಮಾಡಿ.
ಎಲ್ಲೋ ಇಶ್ಯೂ ಆಗಿರೋದ ಸರ್ ಎವ್ರಿ ಡೇ ಯು ಕೆನಾಟ್ ಡೂ ದಟ್. ಯು ಸಿಟ್ ಅಂಡ್ ಸ್ಟಡಿ, ಡೋಂಟ್ ಗೆಟ್ ಇನ್ ಟು ಸಚ್ ನಾನ್ ಸೆನ್ಸ್. ಓಕೆ, ಸಿಟ್ ಅಂಡ್ ಸ್ಟಡಿ. ಫಲ ಇದೆ, ದೇವರು ಫಲ ಕೊಡ್ತಾರೆ. ಐ ಬಿಲೀವ್ ಇನ್ ಇಟ್. ಓಕೆ, ಇನ್ನು ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಇನ್ನು 5 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಹೋಗ್ಬಿಡ್ತೀವಿ. ಬಿಕಾಸ್ ಐ ಹ್ಯಾವ್ ಅನದರ್ ಜನಸಂಪರ್ಕ ಸಭೆ ಇದೆ, ಅದ್ರಲ್ಲಿ ಚೀಫ್ ಮಿನಿಸ್ಟರ್ ಬರ್ತಾರೆ, ಹೋಗ್ಬೇಕು. ಇದೆಯಾ ಡೌಟ್ಸು? ಓದಿ, ಚೆನ್ನಾಗಿ ಓದಿ, ಶ್ರಮ ವಹಿಸಿ. ಈ ಎಕ್ಸಾಮ್ ಬರೀತಿದ್ದೀನಿ ಅಂತ ಏನೋ ಸಾಧನೆ ಮಾಡ್ತಿದ್ದೀನಿ ಅಂತ ಮನೇಲಿ ತುಂಬ ಸ್ಟಂಟು ಸ್ಕೋಪು ತಗೋಬೇಡಿ. ನಿಮ್ಮ ಅಮ್ಮ ಕೊತ್ತಂಬರಿ ಸೊಪ್ಪು ತಗೋಬಾರ ಅಂದರೆ ಓದ್ತಾ ಇದ್ದೀನಿ ನಾನು, ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಒಂಚೂರು ಅಮ್ಮ ಅಪ್ಪ ನೋಡಿ, ಏನಿಲ್ಲ ಅವರು ಸಹಾಯ ಮಾಡ್ತಾರೆ, ಟೂ ಮಚ್ ಆಗಬೇಡಿ. ನಥಿಂಗ್ ವಿಲ್ ಹ್ಯಾಪನ್. ಯು ಕ್ಯಾನ್ ರೀಡ್ ಆರಾಮ್ಸೆ. ಆ್ಯಂಡ್ ಡೋಂಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಹೊತ್ತು ಇದನ್ನು ಓದ್ತಾ ಇದ್ದೀನಿ ಅಂತ ಒಂದೇ ಕಡೆ ಕೂತು ಓದ್ತಿರ್ತಾರ, ಎಲ್ಲ ಪೇಯ್ನ್ ಬರುತ್ತೆ ಕಡೆಯಲ್ಲಿ. ಇಟ್ ಸ್ಟಾರ್ಟ್ಸ್ ಹೇಕಿಂಗ್, ಬ್ಯಾಕ್ ಬಮ್ ಎಲ್ಲ ಪೇಯ್ನ್ ಆಗುತ್ತೆ. ಸೊ ನೆಕ್ ಪೇಯ್ನ್ ಆಗುತ್ತೆ ಬಗ್ಗಿ. ಸೊ ವಾಟ್ ಯು ಶುಡ್ ಡೂ ಇಸ್ ಎವ್ರಿ ಡೇ ಯು ಶುಡ್ ವಾಕ್, ರನ್, ಪ್ಲೇ ಗೇಮ್ಸ್, ವಾಟ್ ಎವರ್ ಯು ಡೂ ಮಾಡಬೇಕು. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ವೀಕ್ಲಿ ಒಂದು 6 days ಆದರೂ. ಮತ್ತು ಒಳ್ಳೆ ಕಡೆ ಊಟ ಮಾಡಿ. ನಾನು ಏನೋ ತುಂಬ ಓದ್ತಾ ಇದ್ದೀನಿ ಅಂತ ಊಟದ ಇಗ್ನೋರ್ ಮಾಡ್ಕೊಂಡು ಅಸಿಡಿಟಿ ಬರ್ಸ್ಕೋಬೇಡಿ. ಟೈಮಿಗೆ ಊಟ ಮಾಡಿ, ಒಳ್ಳೆ ಊಟ ಮಾಡಿ, ಒಳ್ಳೆ ಕಡೆ ಊಟ ಮಾಡಿ. ಏನಾಗುತ್ತೆ, ತುಂಬ ಚೆನ್ನಾಗಿ ಓದಿರ್ತಾರೆ ನಮ್ಮ ಸ್ನೇಹಿತರಿದ್ದಾರೆ, ತುಂಬ ಚೆನ್ನಾಗಿ ಓದಿರ್ತಾರೆ. ಎಕ್ಸಾಮ್ ಹತ್ರ ಬಂದಿದಾಗ ಎಲ್ಲಿ ತಾಳು ಮಾಡಿಕೊಂಡು ಎಕ್ಸಾಮ್ ಬರೆಯಲ್ಲ. ಹೋಯ್ತು, 1 ವರ್ಷ ಹೋಗುತ್ತೆ. ಡೋಂಟ್ ಡೂ ದಟ್ ಎವರ್. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಫಿಟ್ ಇದ್ರೆ ಮಾತ್ರ ಯು ಕ್ಯಾನ್ ಡೂ ವೆಲ್. ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಇನ್ನೇನಾದರೂ ಡೌಟ್ ಇದ್ರೆ ಕೇಳಿ. 5 minutes. ಅವ್ರು ಬೈಕೋತಾ ಇದ್ದಾರೆ, 2-3 ಸಲ ಕರೆದಿದ್ದಾರೆ, ನಾ ಬಂದಿಲ್ಲ, ನಂಗೆ ಸಮಯ ಇಲ್ಲ. Sir, good afternoon. ಹೇಳ್ಪಾ. Sir, I am very happy to see you, sir. Thank you. Sir, I am happy to see you too. Come to point. Sir, if you read 6 hours per day in one day, Eat. 6 hours. Eat. Read. Read. Okay. Then the next day I can read up to 2 hours or 2.5 hours. It will be fluctuating. How can we maintain this stability in preparation? I don't know about you. Some people read 4 hours a day, tomorrow 4 hours, day after tomorrow 4 days, every day 4 hours. Some people read 8 hours, next day 4 hours. That is left to your style of reading. But continuous reading is necessary. ಮಧ್ಯದಲ್ಲಿ ಏನಾಗ್ತದೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರೆ, ನನ್ನ ಬ್ಯಾಚ್ಮೇಟ್ಸ್ ಫ್ರೆಂಡ್ಸ್ ಎಲ್ಲ ಈಗ ಅರ್ನಿಂಗ್ ಸ್ಟಾಪ್ ಆಗ್ಬಿಡ್ತದೆ ಪಟ್ಟಂತ. ಅವನು ಈವ್ನಿಂಗ್ ಫ್ರೈಡೇ ಆದರೆ ಏನು ಮಾಡ್ತಾನೆ, ಬಿಗ್ ಬ್ರೂಸ್ಕಿಗೆ ಹೋಗ್ತಾನೆ, ಒಂದು ಟ್ವಿಟರಲ್ಲಿ ಫೋಟೋ ಹಾಕ್ತಾನೆ, ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ತಾನೆ, ನನ್ನ ಟ್ಯಾಗ್ ಮಾಡ್ತಾನೆ. ನಾನೇನು ಮಾಡ್ತೀನಿ, ಅದನ್ನು ನೋಡಿ ನನಗೆ ಅಟ್ರಾಕ್ಟ್ ಆಗುತ್ತೆ. ಅವತ್ತು ಆ ಥರ ಮಿಸ್ ಆಗಿ ಒಂದು 2-3 days ಹೋಗ್ಬಿಟ್ರೆ ನೀನು ಬಾನ್ ಕೇಸ್ ಆಗ್ಬಿಡುತ್ತೆ. ನೀವು ಯು ಬಿ ವಿತ್ ಪೀಪಲ್ ಹೂ ಆರ್ ಸ್ಟಡಿಂಗ್ ದಿಸ್. ಓಕೆ, ನಾಟ್ ವಿತ್ ಬ್ಯಾಡ್ ಬಾಯ್ಸ್ ಇನ್ ದಿಸ್. ಡೋಂಟ್ ಗೋ ವಿತ್ ಸಂಬಡಿ. ನಿಮ್ಮ ಸಬ್ಜೆಕ್ಟ್ಸ್ ಓದಿ ಬೇರೆ ಕಡೆ ಸೆಟ್ಲ್ ಆಗಿರುವಂಥವ್ರಿಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ನಾ ಏನು ಮಾಡ್ತಾ ಇದ್ದೀನಿ, ಅವರೆಲ್ಲ ಇದು ಮಾಡ್ತಾ ಇದ್ದಾರೆ, ನಾ ಏನು ಮಾಡ್ತಾ ಇದ್ದೀನಿ ಅಂತ. ನಥಿಂಗ್ ವಿಲ್ ಹ್ಯಾಪನ್. ಏನೊಂದು 3-4 ವರ್ಷ ಡಿಲೇ ಆಗಿ ಅವನ್ನ ಹೋಗಿ ನೀವು ಅವ್ರನ್ನ ಅಪ್ಪಿತಪ್ಪಿ ಆಗಲಿಲ್ಲ ಅಂದರೆ ಅಲ್ಲೋಗಿ ಜಾಯ್ನ್ ಆದ್ರೂ ಏನಾಗಲ್ಲ. ಲೋಕ ಏನು ಕಳ್ಕೊಳ್ಳಲ್ಲ, ಯಾರು ಕಳ್ಕೊಳ್ಳಲ್ಲ. ಯಾರಿಗಾರು ಹಂಗರ್ ಇದೆಯಾ ಈ ದೇಶದಲ್ಲಿ? ಎಲ್ಲ ಭಾಗ್ಯಗಳು ಫ್ರೀ. ದಿಸ್ ಕಂಟ್ರಿ ಇಸ್ ಟೇಕಿಂಗ್ ಕೇರ್ ಆಫ್ ಯು ಸೋ ಮಚ್. ಅವರ್ ಸ್ಟೇಟ್ ಇಸ್ ಟೇಕಿಂಗ್ ಕೇರ್ ಆಫ್ ಯು ಸೋ ಮಚ್. ದಿಸ್ ಈಸ್ ಮೋಸ್ಟ್ ಪ್ರಾಸ್ಪರಸ್ ಸ್ಟೇಟ್ ಆ್ಯಂಡ್ ಕಂಟ್ರಿ. ನಿಮ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋಂಥ ಕಂಟ್ರಿ ನೀವು ಯಾಕೆ ಚಿಂತೆ ಮಾಡ್ತೀರಾ? ಅವ್ರು ಸ್ವಲ್ಪ ಆದರೂ ಎಲ್ಲರೂ ನಮ್ಮ ರೈಟ್ಸು ಅಂತ ಕೇಳ್ತಿರ್ತಾರೆ. ಡ್ಯೂಟೀಸ್ ನೋಡೋದೇ ಇಲ್ಲ. ಸ್ವಲ್ಪ ನೀವು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಅವೇರ್ನೆಸ್ ಇದ್ದು ನೀವು ಮಾಡೋವಂಥವ್ರಾದರೆ ಇಂಟರ್ವ್ಯೂಗೆ ಹೆಲ್ಪ್ ಆಗುತ್ತೆ. ನೀವು ಒಳ್ಳೆ ಹುಡುಗ. ಆಮೇಲೆ ಆನ್ಸರ್ಸ್ ಅನ್ನೋದು ಕಾಣಿಸುತ್ತೆ. ಐ ಆಮ್ ಟೆಲ್ಲಿಂಗ್ ಯು, ವಾಟ್ ಯು ಆರ್ ಮೇಡ್ ಆಫ್, ಇಟ್ ಈಸ್ ವೆರಿ ಮಚ್ ವಿಸಿಬಲ್ ಇನ್ ಯುವರ್ ಆನ್ಸರ್ಸ್. So make them feel that you are eligible to be an officer every time when you write an answer. ಹೇಳಿ. So my name is... See, whatever your name is, I won't remember. What you do is come to the point. ಬೇರೆಯವ್ರು ಯಾರೇ ಇದ್ರು ಅಷ್ಟೇ, don't tell your name. Come to the point. Okay? ಬೇಜಾರು ಮಾಡ್ಕೊಬೇಡ ಕಡಪ್ಪ. ಸುಮ್ಮನೆ ಹೇಳಿದೆ, ವೇಸ್ಟ್ ಸುಮ್ಮನೆ ಟೈಮ್. ಸರ್, ನನ್ನ ಡಿಗ್ರಿ 2022 ಕ್ಲಿಯರ್ ಆಗಿದೆ ಸರ್. 2022 ಡಿಗ್ರಿ ಕ್ಲಿಯರ್ ಮಾಡಿದ್ದೀನಿ. ಏನ ಡಿಗ್ರಿ ಸರ್? ಡಿಗ್ರಿ ಕಂಪ್ಲೀಟ್ ಆಗಿದೆ. ಸೊ ಆಮೇಲೆ 6 months ನಾನು ಸ್ಟಡಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದರಿಂದ 3 months ಹೋಯಿತು. ಸೊ ಮತ್ತೆ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ತಲೆಯಲ್ಲಿ ತುಂಬ ಬರ್ತದೆ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಒಂದು ಸೈಡ್ ಮೈಂಡ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಸರ್. ಡೈವರ್ಷನ್ ತುಂಬ. ಅದಕ್ಕೆ ವೈ ಅನ್ನೋದಕ್ಕೆ ಕ್ವಶನ್ಗೆ ಆನ್ಸರ್ ಬರ್ಕೋ, ಸರಿಯಾಗುತ್ತೆ. ಪ್ರಾಬ್ಲಮ್ಮು ದೇವ್ರಿಗೂ ಇತ್ತು ಕಣಪ್ಪ, ಯಾರಿಗಿಲ್ಲ ಪ್ರಾಬ್ಲಮ್ಸ್ ಇಲ್ಲಿದೆ. ಆನೆ ಬರ, ಇರುವೆ ಬರ, ಎಲ್ಲ ತೊಂದರೆ ಇರ್ತದೆ. ಆ ತೊಂದರೆಯನ್ನು ಮೀರಿ ಬರಿಬೇಕು ಎಲ್ಲವನ್ನು. ನೀನು
ಏನು ಮಾಡು, ಎಷ್ಟಾಗುತ್ತಷ್ಟು ನಿನ್ನ ಟ್ರೈ ಟು ಕ್ಲೋಸ್ ಇಟ್. ತುಂಬ ಓವರ್ ಥಿಂಕಿಂಗ್ ಮಾಡಬೇಡಿ ಯಾವುದನ್ನು. ಓಕೆ, ಲೈಕ್ ಡೋಂಟ್ ಥಿಂಕ್ ಓವರ್ ಟು ಮಚ್, ಏನೂ ಆಗಲ್ಲ. ಆ್ಯಂಡ್ ನೀವು ಜಿಯೋಗ್ರಫಿ ಓದೋರು ಏನಾರು ಈ ಪ್ರಶ್ನೆ ಕೇಳಿ, ಜಿಯೋಗ್ರಫಿ ಕರೆಕ್ಟಾಗಿ ಓದ್ಬಿಟ್ಟು ನೋಡು, ಹೆಂಗೆ ಹೋದ್ರು ಎಷ್ಟೋ ಸಾವಿರ ವರ್ಷ ಆದಮೇಲೆ ಇಲ್ಲಿ ಜಗತ್ತೆಲ್ಲ ಹೋಗ್ಬಿಡುತ್ತೆ. ಸನ್ ವಿಲ್ ಡೈ, ವಿ ಆಲ್ ವಿಲ್ ಡೈ, ಎವ್ರಿಬಡಿ ವಿಲ್ ಡೈ, ವಾಟ್ ಯು ವಿಲ್ ಡೈ. ಸೊ ಡೋಂಟ್ ವರಿ ಸೋ ಮಚ್. ಏನೇ ಮಾಡಿದ್ರೆ ನಾನು 40 ವರ್ಷ ಬದುಕ್ತೀವಿ, ಅದೇನಾಗುತ್ತೋ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಮಾಡು ನೀನು, ಸುಮ್ಮನೆ ಧೈರ್ಯ ಮಾಡಿ. ಬಂಡ್ ಧೈರ್ಯ ಇರ್ಬೇಕಣ್ಣ. ಯಾಕೆ ತಲೆ ಕೆಡ್ಸೋದು? ಯಾವ ಊರು ನಿಂದು? ಇಲ್ಲಿ ಬೆಂಗಳೂರು ಸರ್. ಬೆಂಗಳೂರು ಸಿಟಿನಾ? ಬನ್ನೇರಘಟ್ಟನಾ? ಹಳ್ಳಿ ಪಳ್ಳಿ ಹುಡುಗರು ಕೇಳು, ಅದೇನಾರು ಆಗಲಿ ನೋಡ್ತೀನಿ ನಾನುವೇ ಅಂತ ನಿಂತ್ಕೊತಾರೆ. ನೀನು ಯಾಕೆ ಹಿಂಗೆ ತಲೆ ಕೆಡ್ಸ್ಕೊಂತೀಯ? ಬಿಡು, ಏನಾಗೋದಿಲ್ಲ. ಮನೆಯವ್ರಿಗೆ ಹೇಳು, ಏನೂ ಆಗಲ್ಲ. ಮನೆಯವ್ರಿಗೂ ಏನು ತೊಂದರೆ ಏನಾದರೂ ಏನೂ ಆಗಲ್ಲ. ಏನೋ ಹೆಲ್ತ್ ಇಶ್ಯೂಸ್ ಅಂದರೆ, ನನಗೆ ಹೆಲ್ತ್ ಇಶ್ಯೂ ಇದೆ ಅಂದ್ರೆ ಅದನ್ನೇ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡ್ತಾರೆ ಈ ಕಾಲದಲ್ಲಿ. ಇಶ್ಯೂಸ್ ಎಲ್ಲ ಏನು ತಲೆ ಕೆಡ್ಸ್ಕೊಬೇಡ, ದೇವ್ರು ನೋಡ್ಕೊತಾನೆ, ಸುಮ್ಮನೆ. ಯೂನಿವರ್ಸ್ ವಿಲ್ ಲುಕ್ ಆಫ್ಟರ್ ಇಟ್. ಥ್ಯಾಂಕ್ ಯು ಸರ್. ಅದೆಲ್ಲ ಚಿಂತೆ ಮಾಡ್ಬೇಡ, ನೀನು ಬರ್ಕೋ, ವೈ ಬರ್ಕೋ, ಅದನ್ನೆಲ್ಲ ಇದೆಲ್ಲ ಸೈಡ್ಗೆ ಹಾಕು, ಓದ್ನಿ. ಸ್ಮಾಲಾ? So how do you make your answers? How do you write your answers? Make them feel that you are a candidate of deserving. See, for when you are writing an answer of say rural development or say something related to giving a opinion ತರ ಇರುತ್ತಲ್ಲ, ಅವಾಗ ನೆಗೆಟಿವ್ ಇರಬಾರ್ದು ಥಿಂಕಿಂಗ್. ಎವ್ರಿ ಆನ್ಸರ್ ಅಲ್ಲಿ ನೆಗೆಟಿವ್ ಬರೀಬಾರ್ದು. ಹಿಂಗೆ ಮಾಡಬಾರ್ದು, ಹಿಂಗೆ ಇರಬಾರ್ದು, ವಿ ಶುಡ್ ಬಿ ಕೇರ್ಫುಲ್ ಹಂಗಿಲ್ಲ. ಇರ್ತೀವಿ ಕೇರ್ಫುಲ್, ನಾವು ನುಗ್ತೀವಿ ಮುಂದೆ. ಯಾವಾಗಲೂ ಪಾಸಿಟಿವ್ ಇರ್ಬೇಕು ಆನ್ಸರಿಂಗ್. ಪಾಸಿಟಿವ್ ಆನ್ಸರಿಂಗ್. I cannot explain. While writing answer, we can write positive answering. Anything you write, this country will go forward. This future is with this generation. We believe in this future generation. We believe in youngsters. We believe in this nation. We believe in this humanity. ಆ ಥರನೇ ಇರಬೇಕು ವರ್ಡ್ಸ್. ಇಲ್ಲ ಜಗತ್ತಲ್ಲಿ ಎಷ್ಟೊಂದು ಜನ ಕೆಟ್ಟವರಿದ್ದಾರೆ, ಅವರೆಲ್ಲ ಕ್ರಿಮಿನಲ್ಸ್ ಆಗ್ತಾರೆ, ಈ ರೀತಿ ಬರೆಯೋಕ್ಕಾಗುತ್ತಾ ಆನ್ಸರ್ಸ್ನ? ಯು ಕೆನಾಟ್ ರೈಟ್ ಆನ್ಸರ್ಸ್ ಲೈಕ್. ಯು ಶುಡ್ ರೈಟ್ ಪಾಸಿಟಿವ್. Write it positive. Okay, nothing will happen. We will do well. Everything will do well. System. Mistakes na ಬರಿಬೇಕು, ಬಟ್ ಯಾವಾಗಲೂ ಪಾಸಿಟಿವ್ ಆನ್ಸರ್ಸ್, ಕರೆಕ್ಟಿವ್ ಮೆಥಡ್ಸ್ನ ಕೊಡ್ತಾ ಇರಬೇಕು. ಅವಾಗ ಎಸ್ ಯು ಕಾಲ್ ಇಟ್. You any question if it is there, I can tell you how to write answers in that positive way. Anything else? ಸರ್, ನೀವು ಎಕ್ಸಾಮ್ ಕನ್ನಡದಲ್ಲೇ ಬರ್ದಿರೋದಾ? ನಾ ಕನ್ನಡದಲ್ಲಿ ಬರ್ದಿಲ್ಲಮ್ಮ, ಇಂಗ್ಲೀಷಲ್ಲೇ ಬರ್ದಿದ್ದೆ. ನನಗೆ ಇಂಗ್ಲೀಷಲ್ಲಿ ಬರ್ದೆ ಆನ್ಸರ್. ನಾನು ಇಂಗ್ಲೀಷಲ್ಲಿ ವೀಕ್, ಅದಕ್ಕೆ ಕೇಳಿದೆ. ಎಂತ ಎಲ್ಲ ತಲೆ ಕೆಡ್ಸ್ಕೊಬೇಡ ಬಿಡು. ನನ್ನ ಸ್ಟೋರಿ ಹೇಳಿಕ್ ಹೋದ್ರೆ ಆ ಥರ ಏನಾಗೋಯ್ತು, ಡಿಪ್ಲೊಮಾ ಮಾಡಿದ್ದು ನಾನು SLC ಮುಗಿಸಿ. ಡಿಪ್ಲೊಮಾ ಮಾಡಿಬಿಟ್ಟು ಆಮೇಲೆ ಏನು ಮಾಡಿದೆ, ಯಾರೇನು ಮಾಡಿ 1 ವರ್ಷ ಬಿಟ್ಟು ಇಂಜಿನಿಯರಿಂಗ್ ಜಾಯ್ನ್ ಆಗ್ಬಿಟ್ಟೆ. ಹಿಂಗೆಂಗೋ ಹೋಗಿ ಆ ಸ್ಟೋರಿ ಹೇಳಕ್ ಆಗಲ್ಲ ಇಲ್ಲಿ ನಾನು. ಇಂದ ಕ್ಯಾಮ್ರಾ, ಇವ್ರು ಬೇರೆ ರೆಕಾರ್ಡಿಂಗ್ ಮಾಡ್ತಾರೆಲ್ಲ. ಆ ಇಂಜಿನಿಯರಿಂಗ್ ಹೋದಾಗ ನನಗೆ ಪಕ್ಕದಲ್ಲಿ ಕೂತ್ಕೊಳ್ಳೋರು ಯಾರು ಮಾತಾಡಿಸ್ತಾ, ಪಕ್ಕದಲ್ಲಿ ಫ್ರಂಟ್ ಸೀಟಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ ಬರಲ್ಲ ನಮಗೆ ಡಿಪ್ಲೊಮಾದಿಂದ ಬಂದವ್ರಿಗೆ. M3 ಆ್ಯಂಡ್ M4 ಜೊತೆ M1 M2 ಬರಿಬೇಕು ಅಂತ. ಆ ಮ್ಯಾಥ್ಸ್ ಟೀಚರ್ ಒಬ್ರು NB ಅಂತಿದ್ರು, ನೋ ಬ್ರೈನ್ ಅಂತ ಕರಿತಿದ್ವಿ ಅವ್ರಿಗೆ. ಪಾಪ ನವೀನ್ ಭಾಸ್ಕರ್ ಅವ್ರ ಹೆಸರು. ಪಾಪ ಇರಲಿ, ತುಂಬ ಒಳ್ಳೆ ಮನುಷ್ಯ. ಬಟ್ ತುಂಬ ಒಂಥರ ಅವರು ಫುಲ್ಲು ತಲೆಯೆಲ್ಲ ಐನ್ಸ್ಟೀನ್ ಥರ ಕೆದ್ರುಕೊಂಡು ಪೌಡರ್ ಡಸ್ಟ್ ಎಲ್ಲ ಹಾಕೊಂಡು ಬರೋರು. ನೋಡಿದ್ರೇ ಇದಾಗಬೇಕು, ಮ್ಯಾಥಮೆಟಿಕ್ಸ್ ಲೆಕ್ಚರರು ಕ್ರೇಜಿ ಇದ್ದಾರೆ ಅಂತ. ಅವ್ರು ನನ್ನ ಮುಂದೆ ಕೂರಿಸೋರು. ಅಕ್ಕಪಕ್ಕ ಇರೋರೆಲ್ಲ ಫಸ್ಟ್ ರ್ಯಾಂಕ್ ರಾಜುಗಳು. ನಮ್ಮ ಹತ್ರ ಮಾತಾಡ್ತಿಲ್ಲ, ಏನಕ್ಕೆ ಇಂಗ್ಲೀಷ್ ಬರಲ್ಲ ನಮಗೆ. ನಾವೇನು ಮಾಡೋದು? ಹಲೋ, ವೈ ಇಷ್ಟೇ ಬರೋದು ನನಗೆ. ಏನು ಹೇಳಿದ್ರು? ಯಾ ಓಕೆ 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 ಇದು ಬಿಟ್ಟು ಇಂಗ್ಲೀಷ್ ಬೇರೆ ಪದ ಬತ್ತಲ್ಲ ಕಣವ. ನಾ ಏನು ಮಾಡಲಿ ಅವಾಗ? ಸರಿ, ನಾನು ನೋಡಿದೆ, 2 ತಿಂಗಳು ನೋಡಿದೆ, 3 ತಿಂಗಳು ನೋಡಿದೆ. ಹಿಂದೆಗಡೆ ಎಲ್ಲಿಂದನೋ ತುಂಬ ಸುಮಧುರವಾದ ಕನ್ನಡ ಪದಗಳು ಕೇಳಿಸ್ತಿತ್ತು. ಸುಮಧುರ ಪದ ಅಂದರೆ ಗೊತ್ತಲ್ಲ, ಹುಡುಗರು ಗೊತ್ತಾಗುತ್ತೆ. ಆ ಪದಗಳೆಲ್ಲ ಲಾಸ್ಟ್ ಬೆಂಚಿಂದ ಬರ್ತಾ ಇದ್ವು. ಅದಕ್ಕೆ ಹೋಗಿ ಏನು ಮಾಡಿದೆ, ಲಾಸ್ಟ್ ಬೆಂಚಿಗೆ ಕೂತ್ಕೊಂಡೆ. ಆದರೂ 6 ತಿಂಗಳಾದ್ಮೇಲೆ ಕ್ಲಾಸಲ್ಲಿ ಯಾರು ಮಾತಾಡಿಸಿಲ್ಲ ಅಂದ್ರೆ, ಹುಡುಗರು ಮಾತಾಡ್ಸೋದು ಹೋಗ್ಲಿ, ಹೆಣ್ಮಕ್ಳಂತೂ ತಿರುಗು ನೋಡ್ತಾ ಇರಲ್ಲ ನಮ್ಮ ಕಡೆಗೆ. ನಾವೇನು ಮಾಡೋದು? ಈಗ ಇಂಗ್ಲೀಷ್ ಕಲೀಲೇಬೇಕು. ಪಣ ತೊಟ್ಟೆ. ಏನು ಮಾಡೋದು? ಯಾರೋ ಬುದ್ಧಿವಂತರು ಏನು ಹೇಳಿದ್ರು 5 ತಿಂಗಳಾದ್ಮೇಲೆ, ಪಣ ತೊಟ್ಟ ಮೇಲೆ ವೈ ಅಂತ ಗೊತ್ತಾಗ್ಬಿಟ್ರೆ ನೋಡು ಅವು ಹೆಂಗಾಗುತ್ತೆ ಅಂತ. ಪಣ ತೊಟ್ಟ ಮೇಲೆ ಏನು ಮಾಡಿದೆ? ಬುಕ್ಸ್ ಓದಿ ಆಗುತ್ತೆ ಅವನು. ಯಾವುದನ್ನು ಓದೋದು ಅಂತ ಅಂತೆ. ಆ ಥರ ಈ ಥರ ಪುಸ್ತಕಗಳು ತಂದು ಕೊಟ್ಟರು. ಆಮೇಲೆ ಶಿಡ್ನಿ ಶೆಲ್ಡನ್, ಅದ್ಯಾವುದೋ ಮಿಲ್ಸ್ ಆ್ಯಂಡ್ ಬೋನ್ಸ್, ಯಾವ್ಯಾವುದೋ ತಂದುಕೊಟ್ರು ಓದು ಅಂತ. ಆ ಒಂದು ಪುಸ್ತಕ, ಅದ್ರಲ್ಲಿ ಇನ್ನೊಬ್ರು ಯಾರೋ ಬ್ರಿಲಿಯಂಟಾಗಿ ಹೇಳ್ಕೊಟ್ರು, ಡಿಕ್ಷನರಿ ತೆಗೆದು ಇಟ್ಕೋ ಪಕ್ಕದಲ್ಲಿ, ನಿಂಗೆ ಅರ್ಥ ಆಗಲಿಲ್ವಾ ಡಿಕ್ಷನರಿ ತೆಗಿ ನೋಡು, ಅರ್ಥ ಮಾಡ್ಕೊಂತ. ಒಂದು ಪುಸ್ತಕ ಓದೋದ್ರೊಳಗೆ ಒಂದು 30 ದಿನ ಆಗೋಯ್ತು, ಪ್ರಾಣ ಹೋಯ್ತು. ಇದನ್ನು ಯಾಕಾರು ಓದೋದು ಅನ್ನಿಸ್ತು. ನಾನು ಇದು ಯಾವುದೋ ಈ ಮೆಥಡ್ ವರ್ಕ್ ಆಗ್ತಿಲ್ಲ ನನಗೆ, ಬಿಟ್ಬಿಡಮ್ಮ ಅಂತ ಅನ್ನಿಸ್ತು. ಯಾರೋ ಇನ್ನೊಬ್ಬ ಮಾಸ್ಟರ್ ಸಿಗ್ದ ನನಗೆ. ಮಾಸ್ಟರ್ ಅಂದರೆ ಮಾಸ್ಟರ್ ಚೆನ್ನಾಗಿ ಹೇಳ್ದ, ನಿನ್ಗೇನಿಷ್ಟ ಅನ್ನು? ಏನಿಷ್ಟ? ನಾನು 1 ತಿಂಗಳಿಂದ ನೋಡಿದ್ದೀನಿ ನಿನ್ನ, ವಾರಕ್ಕೆ 2 ಫಿಲಮ್ಗಾರು ಹೋಗ್ತೀಯಾ? ನಿನಗೆ ಫಿಲಮ್ ನೋಡೋದು ಇಷ್ಟ? ಹೌದೌದು, ತುಂಬ ಇಷ್ಟ ನಮಗೆ ಫಿಲಮ್ ನೋಡೋದು. ನಾವು ಬದುಕದೇ ಕನಸುಗಳಲ್ಲಿ
ಫಿಲಮ್ ನೋಡೋಕೆ ಇಷ್ಟ. ಆ ಫಿಲಮಲ್ಲಿ ಹೀರೋ ಆಗದೆ ಇರೋದೆಲ್ಲ ಮಾಡ್ತಿರ್ತಾನಲ್ಲ, ನಾವೆಲ್ಲ ಅದನ್ನ ಅನ್ಕೊಂಡು ಮಾಡ್ಬಿಡ್ತೀವಿ ಅಂತ ಅನ್ಕೋದು. ನಾನೇನು ಮಾಡಿದೆ ಅದಕ್ಕೆ, ಅವನೊಂದು ಐಡಿಯಾ ಕೊಟ್ಟ. ಕೆಳಗಡೆ ಸಬ್ ಟೈಟಲ್ಸ್ ಬರ್ತದೆ ಇಂಗ್ಲೀಷ್ದು, ಆ ಥರ ಇಂಗ್ಲೀಷ್ ಮೂವೀಸ್ ಜಾಸ್ತಿ ನೋಡು, ತುಂಬ ಚೆನ್ನಾಗಿರುತ್ತವೆ. ಎಲ್ಲ ಇಂಗ್ಲೀಷ್ ಮೂವಿ ನೋಡ್ತಾ ಇರೋ, ಜೊತೆಗೆ ಸಬ್ ಟೈಟಲ್ಸ್ ಓದ್ತಾ ಇರೋ, ಮತ್ತೆ ಆ ಇಂಗ್ಲೀಷಲ್ಲಿ ಏನು ನಡೀತಾ ಇದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ರೊಮ್ಯಾನ್ಸ್ ಮಾಡ್ತಾರೆ, ರೊಮ್ಯಾನ್ಸ್ ಗೊತ್ತಾಗುತ್ತೆ, ಫೈಟಿಂಗ್ ಮಾಡ್ತಾರೆ, ಫೈಟಿಂಗ್ ಗೊತ್ತಾಗುತ್ತೆ. ಅವಾಗ ಆ ವರ್ಡ್ಸ್ ಏನು ಯೂಸ್ ಮಾಡ್ತಾರೆ ಅನ್ನೋದು ನಿಂಗೆ ಅರ್ಥ ಆಗೋಕ್ಕೆ ಶುರು ಆಗುತ್ತೆ ಅಂತಂದ. ಆ 5th ಸೆಮ್ ರಜಾ, 4th ಸೆಮ್ ರಜಾ ಅನಿಸುತ್ತೆ. 4th ಸೆಮ್ ರಜದಲ್ಲಿ 1 ತಿಂಗಳು 2 ತಿಂಗಳು ಬರೀ ಒಂದು ಏನಿಲ್ಲ ಅಂದ್ರೆ ದಿನಕ್ಕೆ 3 ಫಿಲಮು 2 ಫಿಲಮು ಹಿಂಗೆ ನೋಡಿದ್ದೀನಿ. ಅದು ಯಾವುದೋ ಗಾಡ್ ಫಾದರ್ ಅಂತ ಫಿಲಮ್ ನೋಡಿದ್ರೆ ಬರೀ ಇಟಾಲಿಯನ್ ಆಕ್ಸೆಂಟಲ್ಲೇ ಇಂಗ್ಲೀಷ್ ಬರೋದು ನನಗೆ. ಆಮೇಲೆ ಇನ್ಯಾವುದೋ ಫಿಲಮ್ ನೋಡಿದ್ರೆ ಅದೇ ಆಕ್ಸೆಂಟಲ್ಲಿ ಬರೋದು. ಆಮೇಲೆ ನೋಡಿದ್ರೆ ಇಂಗ್ಲೀಷ್ ಪಂಟರ್ ಆಗ್ಬಿಟ್ಟು, ಈಗಲೂ ಅಂತ ಏನು ಗ್ರಾಮರ್ ಗೊತ್ತಾಗಲ್ಲ, ಬಟ್ ಇಂಗ್ಲೀಷು ಚೆನ್ನಾಗಿ ಮಾತಾಡೋಕೆ ಕಲ್ತ್ಬಿಟ್ಟು. ದೆನ್ ವಿ ಸ್ಟಾರ್ಟೆಡ್ ರೈಟಿಂಗ್. ನೀವು ಅಭ್ಯಾಸ ಮಾಡಮ್ಮ, ಇಂಗ್ಲೀಷ್ ಏನು ಜರ್ಮನ್ನೇ ಕಲಿತೀಯ, ಅದಕ್ಕೆ ಕರ್ನಾಟಕದಲ್ಲಿ ಕನ್ನಡ ತುಂಬ ಇಂಪಾರ್ಟೆಂಟ್ ಅಪ್ಪ. ಕನ್ನಡ ಕಲೀಲೇಬೇಕು. ಹಾಂ, ಕನ್ನಡ ಇಲ್ಲ ಅಂದ್ರೆ ಇಲ್ಲ. ಹಾಂ, ಕನ್ನಡನೇ ಎಲ್ಲ ನಮಗೆ. ಹಾಂ, ನೀನು ಎಕ್ಸಾಮ್ಗೆ ಅಂತ ಕನ್ನಡ ಓದ್ತೀವೋ ಇಲ್ವೋ, ನಮ್ಮ ಕರ್ನಾಟಕ KPSC ನೀನೇನಾದ್ರು ಬರೀತಿದ್ದೀನಿ ಅಂದರೆ ಕನ್ನಡ ಓದಲೇಬೇಕು. ಅದನ್ನು ಕನ್ನಡ ಮನಸ್ಸಿಟ್ಟು ಓದು, ಕನ್ನಡನ ಪ್ರೀತಿಸೋದು, ಕನ್ನಡದಲ್ಲೇ ಮಾತಾಡು. ಎಲ್ಲ ಕನ್ನಡ ಬರುತ್ತೆ, ಏನೂ ಆಗೋದಿಲ್ಲ. ಕನ್ನಡ ಏನೂ ಆಗಲ್ಲ. ಅರ್ಥ ಆಯ್ತಲ್ಲ. ಸೊ ಕನ್ನಡ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕಕ್ಕೆ ಬಂದೆ. IAS ಮಾಡ್ಕೊಂಡು ಹೋಗ್ತೀವಿ ಅಂದರೂ ಭಾಷೆಗಳನ್ನು ನೀನು ಯಾವ ಸ್ಟೇಟ್ ಕ್ಯಾಟ್ರಿಗೆ ಹೋಗ್ತೀವೋ ಕನ್ನಡ ಒಂದೇ ಇಲ್ಲ. ನೀವು ಯಾವ ಸ್ಟೇಟ್ ಕ್ಯಾಟ್ರಿಗೆ ಹೋಗ್ತೀರೋ ಐ ಲವ್ ದಟ್ ಲ್ಯಾಂಗ್ವೇಜ್ ಆ್ಯಂಡ್ ಲರ್ನ್ ವಿತ್ ಫುಲ್ ಇಂಟ್ರೆಸ್ಟ್. ಅದು ನಿಮ್ಮದೇ ಮಾತೃಭಾಷೆ ಆಗುತ್ತೆ. ಆಮೇಲೆ ಸರ್, ಕರೆಂಟ್ ಅಫೇರ್ಸ್ ತುಂಬಾನೇ ಇರುತ್ತಲ್ವಾ ಸರ್, ಅದನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಸರ್? ಇದೊಂದು ಚೆನ್ನಾಗಿದೆ. ಇದು ಅದ್ಯಾವುದು ಯಾವಾಗ ಹುಟ್ಟದ, ಯಾವಾಗ ಸತ್ತ, ಯಾವ ವಾರ ಆಯಿತು, ಆ ನಂಬರ್ಸ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಬೀಳ್ತಾರೆ. ನಾನು ಮಾಡಲ್ಲ. ನೀವು ಒಂದು ಫ್ಲೋ ಅಲ್ಲಿ ಓದ್ಬೇಕು. ಯಾವಾಗಲೂ ಒಂದು ಫ್ಲೋ. ಹಿಸ್ಟ್ರಿ ಶುರು ಮಾಡಿದರೆ ಓಲ್ಡ್ ಹಿಸ್ಟ್ರಿ ಇರ್ತದೆ, ಅದಾದಮೇಲೆ ಏನ್ಷಿಯಂಟ್ ಆದಮೇಲೆ ನೆಕ್ಸ್ಟ್ ಮಿಡಲ್ ಟೈಮ್ದು ಬರ್ತದೆ, ಆಮೇಲೆ ಫ್ರೀಡಮ್ ಟೈಮ್ದು ಏನಿರ್ತದೆ ಆ ಹಿಸ್ಟ್ರಿ ಬರುತ್ತೆ. ಸೊ ಯು ರೀಡ್ ಇಟ್ ಇನ್ ಒನ್ ಫ್ಲೋ. ಎವ್ರಿ ಟೈಮ್ ಯು ರೀಡ್ ಹಿಸ್ಟ್ರಿ. ಅದು ಯಾವಾಗ ಏನೇನು ನಡ್ಕೊಂಡು ಹೋಯ್ತು ಅಂತ ಪಿಕ್ಚರ್ ಥರ ನಿಮ್ಮ ತಲೆ ಒಳಗೆ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ. ಅದು ಫಸ್ಟ್ ಟೈಮ್ ಓದಾಗ, ಸೆಕೆಂಡ್ ಟೈಮ್ ಓದಿದಾಗ, ಥರ್ಡ್ ಟೈಮ್ ಓದಾಗ, ಫೋರ್ತ್ ಟೈಮ್ ಓದಾಗ ಒಂದು ಟೈಮ್ ಲೈನ್ ನಿಮ್ಮ ತಲೆ ಒಳಗೆ ಬೆಳಕ್ಕೆ ಶುರು ಆಗುತ್ತೆ. ಸೊ ಅವಾಗ ಕ್ವಶನ್ ಏನಾದ್ರು ಡೇಟ್ಸ್ ಮೇಲೆ ಕೊಟ್ಟಿದ್ರೆ, ವೆರಿ ರೇರ್ಲಿ ಇಫ್ ಯು ಸಿ ಕ್ವಶನ್ ಪೇಪರ್ಸ್ ಪ್ರಿಲಿಮ್ಸ್ 1 or 2 ಕ್ವಶನ್ ವಿಲ್ ಕಮ್ ಆನ್ ದೀಸ್ ನಂಬರ್ಸ್ ಆಫ್ ಡೇಟ್ಸ್ ಆ್ಯಂಡ್ ಇಯರ್. ಓಕೆ, ಅದನ್ನ ಈ ಥರ ಫ್ಲೋ ಅಲ್ಲಿ ಓದಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ತಲೆಗೆ ಬರೋಕ್ಕೆ ಶುರು ಮಾಡುತ್ತೆ. ಡೋಂಟ್ ಟ್ರೈ ಟು ರಿಮೆಂಬರ್ ನಂಬರ್ಸ್. 1933 ದಿಸ್ ಹ್ಯಾಪನ್ಡ್ ಆನ್ ದಿಸ್ ಡೇ. ನೋಬಡಿ ವಿಲ್ ಆಸ್ಕ್ ದಟ್ ಕ್ವಶನ್ ಮೋಸ್ಟ್ ಆಫ್ ದ ಡೇ. ಆಯಿತು, 2 ಪ್ರಶ್ನೆ ಅಂತ ಬಂದು ಬಿಡ್ತಾ, ನಿಮ್ಗೆ ನೆನ್ಪು ಬರಲಿಲ್ವಾ? ಹೆಂಗಿದ್ರು ಇದೆಯಲ್ಲ 50% ತಾನೇ ತೆಗಿಬೇಕಿರೋದು, 2 ಬಿಟ್ಬಿಡೋಣ. ಸೊ ಡೋಂಟ್ ಟ್ರೈ ಟು ಬರ್ಡನ್ ಯುವರ್ ಬ್ರೈನ್, ಟ್ರೈ ಟು ಎಂಜಾಯ್ ರೀಡಿಂಗ್. ನಮ್ಮ ಫ್ರೆಂಡ್ಸ್ ಇದ್ರು, ನನ್ನ ಪಕ್ಕ ಕೂತ್ಕೊಳ್ಳೋರು, ಡೇಟ್ಸ್ ಎಲ್ಲ ಬರೆದಿಟ್ಕೊಳ್ಳೋರು, ಬೆಳಗ್ಗೆ ಸಂಜೆ ಆದರೆ ಬಾಯಾಟ್ ಹೊಡೆಯೋನು. ನಮ್ಮ ಕೈಲಾಗಲ್ಲಮ್ಮ. ಡೋಂಟ್ ಟ್ರೈ ಟು ಬೈ ಆರ್ಟ್ ಎನಿಥಿಂಗ್. ಡೂ ಬೈ ಹಾರ್ಟ್ ವಾಟ್ ಎವರ್ ಯು ಡು, ಡೋಂಟ್ ಬೈ ಆರ್ಟ್. ಓಕೆ, ಬೇರೆ ಏನಿದೆ? ಮೇಡಮ್ ಇದ್ದಾರೆ, ಬರೇ ನನಗೆ ಕೇಳ್ಬಿಟ್ರೆ ಆಮೇಲೆ ಮೇಡಮು ಬೇಗ ಹೋಗ್ತೀನಿ ಅಂತ ಈಸ್ಕೊಂಡ್ರು, ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಬೈತಾರ ಆಮೇಲೆ. ಸರ್ ಇಲ್ಲ ಮೇಡಮ್ದೇ ನೋಡಿ ತುಂಬಾ ಕಷ್ಟಕರ ಪ್ರಶ್ನೆಗಳನ್ನ ಅವರು ಕೇಳ್ಬೇಕು, ಉತ್ತರ ಹೇಳ್ತಾರೆ. Sir, my question was, you just said that Kannada is very important. So I wanted to know which Kannada newspaper should we refer to, like if we have to go through current affairs. ಯಾವ್ದಾರು ಒಂದು ಓದಮ್ಮ, ನಾನು ಯಾಕೆ ಪ್ರಚಾರ ಮಾಡಲಿ ಈ ನ್ಯೂಸ್ ಪೇಪರ್ ಆ ನ್ಯೂಸ್. ಅಲ್ಲ, ಇಲ್ಲಾಂದ್ರೆ if I go through Hindu, that's more for UPSC. If I'm dedicated towards KPSC, which newspaper should I refer to? See, Hindu, Deccan Herald, Indian Express, whatever you read what you have to read for exams. Don't read nonsense stuff. And ಕನ್ನಡ ಏನಕ್ಕೆ ಓದಿ ಅಂದರೆ ಸ್ಟೇಟ್ ರಿಲೇಟೆಡ್ ಪ್ರಜಾವಾಣಿನೋ ಅಥವಾ ಉದಯವಾಣಿನೋ ಇನ್ನು ವಿಜಯ ಕರ್ನಾಟಕನೋ ಬರೆದಿರ್ತಾರೆ ಸ್ಟೇಟ್ ರಿಲೇಟೆಡ್. ಅದಕ್ಕೊಂದ್ಸಲಿ ಗ್ಲಾನ್ಸ್ ಮಾಡಿ. ಅದನ್ನೇನು ರೈಟಿಂಗಲ್ಲೆಲ್ಲ ನೀವು ನೋಟ್ಸ್ ಮಾಡ್ಕೊಳ್ಳೋದಲ್ಲ, ಇಂಗ್ಲೀಷಲ್ಲೇ ಮಾಡ್ಕೋತೀರಾ. ಮತ್ತು ಇನ್ನೊಂದು, ಕನ್ನಡ ನಿಮಗೆ ಕಷ್ಟ ಅನಿಸ್ತಿದೆ ಅಂದರೆ ಕನ್ನಡ ನ್ಯೂಸ್ ಪೇಪರ್ನ ಒಂದು ಸ್ವಲ್ಪ ಜಾಸ್ತಿ ಓದಿದ್ರೆ ಅದು ನಿಮಗೆ ಪದಗಳೆಲ್ಲ ಸೇರಕ್ಕೆ ಶುರು ಆಗುತ್ತೆ ನಿಮ್ಮ ತಲೆಯಲ್ಲಿ. ಒಂದು ಸ್ವಲ್ಪ ರೈಟಿಂಗು ಮಾಡಿ. ಅವಾಗ ಕನ್ನಡ ಕಷ್ಟ ಅನಿಸ್ತದೆ, ದಿನ ಒಂದು ಪೇಜ್ ಬರೀರಿ, ಒಂದು ಅರ್ಧ ಪೇಜ್ ಬರೀರಿ ಕನ್ನಡದಲ್ಲಿ. ಕಷ್ಟ ಅನಿಸ್ತಿದ್ರೆ, ಬಿಕಾಸ್ ಈ NPS DPS ಅಥವಾ ಇನ್ಯಾವುದಾದ್ರು PS ಇಂದ ಓದ್ಬಿಟ್ಟು ಬಂದ್ಬಿಟ್ಟಿದ್ರೆ ಕಷ್ಟ ಆದರೆ ಅವಾಗ ಕನ್ನಡ ಓದಿ. ಇಲ್ಲ ನಮ್ಮ ಸಿದ್ದೇಶ್ವರ ಸ್ಕೂಲು ಶಾಲೆ, ಇಲ್ಲ JSS ಬಾಲ್ ಜಗತ್ ಕಾ ಶಾಲೆ, ಈ ಥರ ಸಿದ್ಧಗಂಗಾ ಮಠದ ಶಾಲೆ, ಅಲ್ಲೆಲ್ಲ ಓದಿದ್ರೆ ಅವ್ರಿಗೇನು ಅಂತ ಕಷ್ಟ ಆಗೋದಿಲ್ಲ ಅಲ್ವೇನ್ರಾ? ಆಯ್ತಾ? ಎಲ್ಲಿದ್ದೀರಾ? ಇದ್ದಾರೆ, ಕಷ್ಟ ಆಗಲ್ಲ. ಸುಮ್ಮನೆ ಐ ವಾಸ್ ಜೋಕಿಂಗ್, ಡೋಂಟ್ ಟೇಕ್ ಇಟ್ ಜೋವಿಯಸ್ಲಿ. ಎನಿಥಿಂಗ್ ಎಲ್ಸ್? ಓಕೆ ಆಯ್ತಲ್ವಾ? ಮೇಡಮ್ ಪಾಠ ಕೇಳಿ ಮಾಡ್ತಾರೆ ಈಗ ಸೀರಿಯಸ್ ಆಗಿ. ಓಕೆ, ಐ ವಿಲ್ ಟೇಕ್ ಅ ಲೀವ್, ಐ ಹ್ಯಾವ್ ಸಮ್ ವರ್ಕ್. ದೇರ್ ಇಸ್ ಎನಿಥಿಂಗ್. ಆಲ್ ದ ಬೆಸ್ಟ್ ಫಾರ್ ಯು. ಚೆನ್ನಾಗಿ ಓದಿ, ಚೆನ್ನಾಗಿ ಮಾಡಿ.
ಏನೇ ಆದರೂ ಡೋಂಟ್ ಗೆಟ್ ಡಿಸಾರ್ಟೆಂಡ್. ನೀನಂತೂ ಆಗಲೇಬೇಡ ಕಣಯ್ಯ, ಏನೂ ಆಗಲ್ಲ. ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಿಮಗೋಸ್ಕರ ಅಂತ ಟೈಮ್ ಕೊಟ್ಟು ಸೊ ಎಕ್ಸಾಮ್ ಬಗ್ಗೆ ಬಹಳಷ್ಟು ನಿಮ್ಮ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಎಕ್ಸಾಮ್ ಯಾವ ರೀತಿಯಾಗಿ ನೀವು ಫೇಸ್ ಮಾಡಬೇಕು, ಫಸ್ಟ್ ಹೌ ಅನ್ನೋಕ್ಕಿಂತ ಮುಂಚೆ ವೈ ಅಂತ ನೀವು ಕ್ವಶನ್ ಮಾಡ್ಕೊಡಿ ಅಂತ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ಕೊಟ್ಟರು. ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಾ ನಮ್ಮ ಸ್ಟೂಡೆಂಟ್ಸ್ಗೆ. ಇಂಡಿಯಾ ಫಾರ್ IAS ಕಡೆಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆ ನಿಮಗೆ.